जीवनं तथा पवित्रता स्वरूपिण्यै तस्यै कुर्मो नमो नमः। नमः श्री यतिराजाय विवेकानन्दसूरये सच्चित् सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಈಗಾಗಲೇ ನಾವು ರಾಮಾಯಣದ ಅಯೋಧ್ಯಾಕಾಂಡವನ್ನು ನೋಡ್ತೀವಿ. ಅದರಲ್ಲಾಗಲೇ ನಾವು ಕಳೆದ ಶನಿವಾರ ಎಲ್ಲಿ ನಿಲ್ಲಿಸಿದ್ವಿ ಅಂತಂದರೆ, ಯಾವಾಗ ಶ್ರೀರಾಮಚಂದ್ರ ಹೊರಡಬೇಕಿತ್ತು ಆವಾಗ ಸೀತೆ, ಲಕ್ಷ್ಮಣ ಮತ್ತು ರಾಮ ಹೊರಡ್ತಾರೆ. ಎಲ್ಲ ದಾನ ಮಾಡಿ ದಶರಥನ ಮುಂದೆ ಬಂದು ನಿಲ್ತಾರೆ. ನಿಂತಾಗ ಅಲ್ಲಿ ಆದಂಥ ಪ್ರಸಂಗ, ಮುಖ್ಯವಾಗಿ ಸುಮಂತ್ರ ಕೈಕೇಯಿಗೆ ಬೈಯೋದು, ಅವನ ಹಳೆಯ ವೃತ್ತಾಂತಗಳನ್ನೆಲ್ಲ ಹೇಳೋದು. ಆಮೇಲೆ ಎಷ್ಟು ಮಟ್ಟಿಗೆ ಬೇಜಾರಾಗುತ್ತೆ ಅಂತಂದ್ರೆ ಹೇಳ್ತಲ್ಲ, ವಲ್ಕಲವನ್ನು ಸ್ವಯಂ ಕೈಕೇಯಿನೇ ರಾಮನಿಗೆ ಕೊಡ್ತಾಳೆ, ಸೀತೆಗೆ ಕೊಡ್ತಾಳೆ, ಮತ್ತು ಲಕ್ಷ್ಮಣನಿಗೆ ಕೊಡ್ತಾಳೆ. ಸೀತೆಗೆ ಉಟ್ಕೊಳ್ಳೋಕೆ ಬರಲ್ಲ, ರಾಮ ತೋರಿಸ್ಕೊಡ್ತಾನೆ. ಅದರಿಂದ ಕೋಪ ಬಂದು ವಸಿಷ್ಠರು ಕೂಡ ಸೀತೆನೇ ಪಟ್ಟಾಭಿಷೇಕ ಮಾಡ್ಕೊಂಬಿಡ್ಲಿ, ರಾಮರಾಜ್ಯ ಹೋಗಲಿ ಅಂತ ಹೇಳಿ ಅದೆಲ್ಲ ಆಗಿ ಕಡೆಯದಾಗಿ ದಶರಥ ಕಳಿಸ್ಕೊಳ್ಳಲಾರದ ಮನಸ್ಸಿಂದ ಕೊನೆಗೂ ಕಳಿಸ್ಕೊಡ್ಬೇಕು ಅಂತ ಪರಿಸ್ಥಿತಿ ಬಂದು ಸುಮಂತ ರಥವನ್ನು ತಂದು ನಿಲ್ಲಿಸಿ ಇವನು ಹೊರಡ್ತಾನೆ. ಯಾರು? ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಮತ್ತು ಸೀತೆ ಹೊರಟು. ಆಗ ದಶರಥ ಬಂದು ದ್ವಾರದವರೆಗೂ ಬಂದು ಬೀಳ್ಕೊಡುಗೆ ಸಮಾರಂಭ ಅಲ್ಲ, ಅದು ದುಃಖದ ಬೀಳ್ಕೊಡುಗೆ. ಆಗ ನಾನು ಹೇಳಿದ್ದಲ್ಲ, ಎರಡು ಉದಾಹರಣೆ. ಒಂದು, ಅಷ್ಟು ಜನ ಇದ್ದು ಧೂಳು ಯಾಕೆ ಹೇಳ್ತಾ ಇಲ್ಲ ಅಂತಂದರೆ, ಜನರ ಕಣ್ಣೀರಿನಿಂದ ನೆಲೆ ಒದ್ದೆ ಆಗಿ ಅಷ್ಟು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ರೂ ಕೂಡ ಧೂಳು ಕಾಣ್ತಾ ಇಲ್ಲ ಅಂತ ವಾಲ್ಮೀಕಿಗಳು ಒಂದು ಉಪಮೆಯನ್ನು ಕೊಡ್ತಾರೆ. ಅದಾದ ಮೇಲೆ ಇನ್ನೊಂದು ಶ್ರೀರಾಮಚಂದ್ರ ಹೇಳ್ತಾನಲ್ಲ, ಏನು ಜನ ಮತ್ತು ದಶರಥರು ಎಲ್ಲ ಹೇಳ್ತಾರೆ ರಥ ನಡೆಸು ಅಂತ. ಆವಾಗ ಸುಮಂತ್ರ ಹೋಗ್ಲಾರ ಇರಲಾರ, ರಾಮ ಹೇಳ್ತಾನೆ ಹೋಗು ಅಂತ, ದಶರಥ ನಿಲ್ಸು ಅಂತ ಹೇಳ್ತಾ ಇದ್ದಾನೆ. ಕೊನೆಗೆ ಅದಕ್ಕೆ ರಾಮ ಹೇಳ್ತಾನಲ್ಲ, ಸುಳ್ಳು ಹೇಳಿ ಪರವಾಗಿಲ್ಲ, ಈ ಸಂದರ್ಭದಲ್ಲಿ ಇದು ಆಪದ್ಧರ್ಮ ಅಂತ ಕರಿತಾರೆ ನಮ್ಮಲ್ಲಿ. ಅದರಿಂದ ಆಪದ್ಧರ್ಮ, ಯಾವಾಗ ಸುಳ್ಳು ಹೇಳಬೇಕು ಅಂತ ತಿಳ್ಕೊಂಡಿರ್ಬೇಕು, ಯಾವಾಗಲೂ ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳೋ ಬೇಕಾಗುತ್ತೆ, ಅದು ಯಾವಾಗ ಎಲ್ಲಿ ಉಪಯೋಗಿಸ್ಕೊಳ್ಬೇಕು. ಅದಕ್ಕೆ ಶ್ರೀರಾಮಚಂದ್ರ ಚಿರಂ ದುಃಖಸ್ಯ ಪಾಪಿಷ್ಟ ಮಿತಿ, ದೀರ್ಘವಾಗಿ ದುಃಖವನ್ನು ಎಳೆಯೋದ್ರಿಂದ, ನನಗಾಗಿ ಸಾವಿರಾರು ಜನ ಅಳ್ತಾ ಇರ್ತಾರಪ್ಪ, ಅಳ್ತಾ ಇರಲಿ, ಎಲ್ಲ ನನಗೆ ಪಾಪ ಎಲ್ಲ ದುಃಖ ಪಡ್ತಾರೆ, ಸಂತೋಷ ಪಟ್ಟರೆ ಸರಿ. ದುಃಖ ಪಡೋತ್ತೆ ಇನ್ನು ದುಃಖವನ್ನು ದೀರ್ಘವಾಗಿ ಎಳೆಯೋದು ಕೂಡ ಅದು ಪಾಪ. ಚಿರಂ ದುಃಖಸೆ ಪಾಪಿಷ್ಟ ಮಿತಿ. ಅದರಿಂದ ಈ ಸಂದರ್ಭದಲ್ಲಿ ನೀವು ಕೇಳಿಸ್ಲಿಲ್ಲ ಅಂತ ಹೇಳ್ಬೋದು ಕಿವಿಗೆ ಅಂತ ಹೇಳಿ, ಈಗ ಅಲ್ಲಿಂದ ಇಲ್ಲಿಗೆ ನಿಂತಿತ್ತು ನಮ್ಮ ಪಯಣ. ಅಯೋಧ್ಯ ಕಾಂಡದ ಪಯಣ ಇಲ್ಲಿಗೆ ನಿಂತು ಈಗ ಇಲ್ಲಿಂದ ಮುಂದುವರಿಸಬೇಕಾಗಿತ್ತು. ಇಲ್ಲ ರಾಮ, ನಾವೆಷ್ಟು ರಾಮನವಮಿಗೆ ಒಂದು 7-10 ದಿವಸ ಆಯ್ತೇನು ಸುಮಾರು. ಇದರಲ್ಲಿ ಬೇರೆ ಬೇರೆ ಕಾಂಡದಲ್ಲಿ ಬೇರೆ ರೀತಿಯಾದ ಪ್ರಕ್ರಿಯೆಗಳು, ಬೇರೆ ರೀತಿಯಾದ ಭಾವನೆಗಳು ಉಂಟಾಗ್ತದೆ. ಆದರೆ ಹೃದಯ ಸ್ಪರ್ಶಿಯಾದ ಭಾವನೆಗಳು, ಹೃದಯ ಸ್ಪರ್ಶಿಯಾದ ಚಿಂತನೆಗಳು, ಎಮೋಷನಲ್, ಹೈಲಿ ಎಮೋಷನಲ್, ದಟ್ ಯು ವಿಲ್ ಗೆಟ್ ಓನ್ಲಿ ಇನ್ ಅಯೋಧ್ಯಕಾಂಡ. ಅಯೋಧ್ಯಕಾಂಡದಲ್ಲೇ ನಿಮಗೆ ಮನುಷ್ಯನ ಎಲ್ಲ ಇತಿಮಿತಿ, ಮನುಷ್ಯನ ವೀಕ್ನೆಸ್, ದೌರ್ಬಲ್ಯಗಳು, ಅದು ನಿಮಗೆ ಪರಿಚಯ ಆಗುವುದೇ ಅಯೋಧ್ಯಕಾಂಡದಲ್ಲಿ. ಬೇರೆ ರೀತಿಯಾಗಿ ಅಲ್ಲಿ ವಾಲಿ ವಧೆ ಇತ್ಯಾದಿಗಳೆಲ್ಲ ಬಂದಾಗ ಅಲ್ಲಿ ಸಂಪೂರ್ಣವಾಗಿ ಧರ್ಮವನ್ನು ಅನುಸರಿಸಿ ರಾಮ ಉತ್ತರ ಕೊಡೋದು ಆಗ್ತಾ ಹೋಗ್ತದೆ ಅಲ್ಲಿ. ಆಮೇಲೆ ಕಡೆದಾಗಿ ಯುದ್ಧಕಾಂಡಕ್ಕೆ ಬಂದಾಗಂತೂ ಅಲ್ಲೂ ಕೂಡ ಒಂದು ಭಾಗ ಬರ್ತದೆ. ಸೀತೆ ಯಾವಾಗ ಅಗ್ನಿ ಪ್ರವೇಶ ಮಾಡಬೇಕು ಆವಾಗ ರಾಮನಿಗೆ ಸ್ವಲ್ಪ ಕಷ್ಟ ಆಗ್ತದೆ, ಸೀತೆಗೂ ತುಂಬ ಕಷ್ಟ ಆಗ್ತದೆ. ಆ ಒಂದು ಭಾಗ ಮಾತ್ರ ಯುದ್ಧಕಾಂಡದಲ್ಲಿ ಅಗ್ನಿ ಪರೀಕ್ಷೆಯ ವಿಚಾರ ಮಾತ್ರ ತರೋ ಎಮೋಷನ್. ಅದು ಇಲ್ಲಿ ಪೂರ್ಣ ಎಲ್ಲಿ ರಾಮ ಚಿತ್ರಕೂಟಕ್ಕೆ ಬಂದು ಸೇರಿ ಭರತ ಬಂದು ಪಾದಿಗೆ ತಗೊಂಡೋಗೋವರೆಗೂ ಇದು ಒಂದೊಂದೇ ಭಾವನೆಗಳು ಹೀಗೆ ವ್ಯಕ್ತವಾಗ್ತಾ ಹೋಗ್ತದೆ. ಅದಕ್ಕೆ ನಾನು ಲಾಸ್ಟ್ ಟೈಮ್ ನಿಮಗೆ ನೆನಪು ಮಾಡ್ತೀನಿ, ನ್ಯೂರೋ ಸೈನ್ಸು ಕಾನ್ಸೆಪ್ಟ್ ಹೇಳಿದೆ, ಟೆಫ್ಲಾನ್ ಎಫೆಕ್ಟ್. ನ್ಯೂಯಾರ್ನಿನ ಟೆಫ್ಲಾನ್ ಎಫೆಕ್ಟು. ಒಳ್ಳೆ ವಿಚಾರ ಯಾವಾಗಲೂ ಬಿತ್ತೋಗ್ತದೆ, ನಿಲ್ಲಲ್ಲ. ನಾನ್ ಸ್ಟಿಕ್ಕಿ ಮನೆಗಳಲ್ಲಿ ನಾನ್ ಸ್ಟಿಕ್ಕಿ ಪ್ಯಾನ್ ಉಪಯೋಗಿಸ್ತಿರಲ್ಲ, ದೋಸೆ ಅಂಟ್ಕೊಳ್ದೇ ಇರಲಿ ಅಂತ. ಅವರ್ ಬ್ರೈನ್ ಇಸ್ ಆಲ್ವೇಸ್ ಮ್ಯಾನುಫ್ಯಾಕ್ಚರ್ಡ್ ಡಿಫೆಕ್ಟ್ ಅದು.
ಹಂಗಂತೇಳಿ ಎಕ್ಸ್ಕ್ಯೂಸ್ ತೊಗೊಳಂಗಿಲ್ಲ. ವಿ ಹ್ಯಾವ್ ಟು ಸ್ಟ್ರೈವ್ ಟು ಕಮ್ ಔಟ್, ಟ್ರಾನ್ಸೆಂಡ್ ಇಟ್. ಅದರಿಂದ ಏನಾಗುತ್ತೆ, ಯಾವಾಗಲೂ ಈ ಒಳ್ಳೆ ವಿಚಾರ ಅಂದ ತಕ್ಷಣ ಮೈಂಡ್ ಅಲ್ಲ, ಬ್ರೈನ್ ಆ್ಯಕ್ಚುಲಿ. ಮೈಂಡ್ ಮ್ಯಾನಿಫೆಸ್ಟ್ ಥ್ರೂ ಬ್ರೈನ್. ಅದರಿಂದ ಅದೇನು ಹೇಳ್ತಾರೆ, ಬಿಟ್ಕೊಳ್ಳುತ್ತೆ, ಹಿಡ್ಕೊಳ್ಳೋದಿಲ್ಲ ಅದು. ಸೊ ಅದಕ್ಕೆ ನಾನು ಹೇಳಿದೆ, ನಾನ್ ಸ್ಟಿಕ್ಕಿ ಪ್ಯಾನ್ ಟೆಫ್ಲಾನ್ ಎಫೆಕ್ಟ್ ಅಂತ ಕರಿತಾರೆ ಅದನ್ನು ನ್ಯೂರೋ ಸೈನ್ಸಲ್ಲಿ. ಸೊ ಅದಕ್ಕೆ ಟೆಫ್ಲಾನ್ ಎಫೆಕ್ಟಲ್ಲಿ ನಾವು ಇರ್ತೇವೆ ಯಾವಾಗಲೂ. ಅದಕ್ಕೆ ಇದನ್ನು ಮತ್ತೆ 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 ಇಲ್ಲಿ ಹಲವು ರೀತಿಯಾಗಿ ವಾಲ್ಮೀಕಿ ಮಹರ್ಷಿಗಳು ವರ್ಣನೆಯನ್ನು ಮಾಡ್ತಾ ಬರ್ತಾರೆ. ಸರಿ, ಈಗ ರಾಮ ಹೊರಟ, ರಸ್ತೆ ಮಧ್ಯೆ ಹೋಗ್ತಾ ಇದ್ದಾನೆ. ದಶರಥನಿಗೆ ಎಲ್ಲಿವರೆಗೆ ಕಣ್ಣಿಗೆ ಕಾಣಿಸ್ತಾ ಇದೆಯೋ ಅಲ್ಲಿವರೆಗೂ ನೋಡ್ತಾನೆ, ಆಮೇಲೆ ರಾಮ ಕಾಣೋದಿಲ್ಲ. ಈಗ ಅವನು ಅರಮನೆಗೆ ಹಿಂದಕ್ಕೆ ಹೋಗ್ತಾನೆ. ಜನ ಈಗ ರಾಮ ಹೋದ ರಸ್ತೆಯನ್ನು ನೋಡ್ತಾ ನಿಂತಿದ್ದಾರೆ. ಈಗ ವಾಲ್ಮೀಕಿಗಳೇನು ಮಾಡ್ತಾರೆ, ಈಗ ನಮಗೆ ಪರಿಚಯ ಆಗಬೇಕು. ಏನು ಪರಿಚಯ ಆಗಬೇಕು? ರಾಮ ಹೊರಟ ಅಂತಂದರೆ ಅಯೋಧ್ಯೆ ವಿಚಾರ ಏನು, ಅಥವಾ ಈಗ ಒಬ್ಬ ವ್ಯಕ್ತಿನ ಅವನು ಎಷ್ಟು ಪ್ರಾಮುಖ್ಯ, ಹೌ ಇಂಪಾರ್ಟೆಂಟ್ ಈಸ್ ಹಿ, ಎಷ್ಟು ಪ್ರಾಮುಖ್ಯನೋ ಅವನು ಈ ಸ್ಥಳದಲ್ಲಿ ಅಂತ ಹೇಳ್ಬೇಕಾದ್ರೆ ಹೇಗೆ ಹೇಳ್ತೀರಿ? ಅದನ್ನು ವರ್ಣನೆ ಮಾಡ್ತಾರೆ ಈಗ ವಾಲ್ಮೀಕಿಗಳು. ರಾಮ ಹೊರಟಾಗ ಅಯೋಧ್ಯೆಯಲ್ಲಿ ಏನಾಯಿತು? ಸಾಧಾರಣವಾಗಿ ಈಗ ನಮ್ಮಲ್ಲಿ ಕೆಲವರು ಆ್ಯಕ್ಚುಲಿ ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಬೇಕಾದ್ರೆ ಮುಂಚೆ ನಮ್ಮ ವೇದಾಧ್ಯಯನದ ಒಂದು ಪ್ರಚಲಿತ ಏನು ಇತ್ತು ಅಂತಂದರೆ, ಅಗ್ನಿಹೋತ್ರಿಗಳು, ಆಹ್ನಿಕ ಪ್ರತಿನಿತ್ಯ ಬೆಳಗ್ಗೆ ಸಂಜೆ, ರಾಮನು ಕೂಡ ಸಂಧ್ಯಾದಿಗಳನ್ನು ಮಾಡ್ತಾನೆ, ವರ್ಣನೆ ಬರ್ತದೆ. ಅವನು ಕಾಡಿನಲ್ಲೂ ಕೂಡ ಅವನು ಮಾಡ್ಬೇಕಾದ್ರೆ ಬೆಳಗ್ಗೆ ಸಂಜೆ ಸಂಧ್ಯಾ ಮಾಡ್ತಾನೆ. ಅವನು ಸಂಧ್ಯೆ ಮಾಡದೆ ಆಹಾರ ಸ್ವೀಕಾರ ಮಾಡೋದಿಲ್ಲ ರಾಮ, ಕ್ಷತ್ರಿಯ ಅವನು. ಸೋಕಾಲ್ಡ್ ಅಂದರೆ ನೀವು ಜಾತಿ ಕನ್ಫ್ಯೂಷನ್ ಇರೋರಿಗೆ ಹೇಳ್ತಾ ಇತ್ತು, ಸೋಕಾಲ್ಡ್ ಕ್ಷತ್ರಿಯ ರಾಮ. ಅದು ಕೂಡ ಅವನು ಈ ರಿಚುಲಿಸ್ಟಿಕ್, ಶ್ರೀರಾಮನ ಶೈಲಿ ರಿಚು. ಅದನ್ನೇ ಒಂದು ಬೇಕಾದ್ರೆ ಒಂದು PhD ಮಾಡ್ಬೋದು ರಾಮಾಯಣದಲ್ಲಿ. ರಾಮ ಎಲ್ಲೆಲ್ಲಿ ರಿಚುಲಿಸ್ಟಿಕ್ ಅಂತ ಹೇಳಕ್ಕೆ ಮುಂದೆನೂ ಬಂದ ಸಮಯ ಇದ್ದು ನೋಡಿ, ನಾವು ದೋಣಿ ಹತ್ತಿಸೋಕ್ಕಾಗತ್ತಾ ನೋಡ್ತೀನಿ ಇವತ್ತು. ಗಂಗಾ ನದಿ ದಾಟಬೇಕು ಇವತ್ತು ರಾಮ, ಬಹುಶಃ ನಮ್ಮ ಸಮಯ ಆಗೋಗುತ್ತೆ ಗೊತ್ತಿಲ್ಲ ಅದ್ರ ಮೇಲೆ. ಅವನು ಎಲ್ಲ ಮಾಡ್ಬೇಕಾದ್ರೆ ಒಂದಷ್ಟೇ, ಕಾಡಿಗೆ ಹೋದಾಗಲೂ ಕೂಡ ಅವನು ಮಲಗಕ್ಕಿಂತ ಮುಂಚೆ ಸಂಧ್ಯಾ ಸಾಯಂ ಸಂಧ್ಯಾ ಮಾಡಿ. ಅದಕ್ಕೆ ಕೆಲವರು ಒಂದು ಭಾವನೆ ಹೇಳ್ತಾರೆ, ವಿ ಆರ್ ನಾಟ್ ರಿಚುಲಿಸ್ಟಿಕ್, ವಿ ಬಿಲೀವ್ ಇನ್ ರಿಲಿಜನ್ ಬಟ್ ವಿ ಡೋಂಟ್ ಬಿಲೀವ್ ಇನ್ ರಿಚುವಲ್ಸ್ ಅಂತಾರೆ. ಅದಕ್ಕೆ ನಾವು ಫಸ್ಟ್ ಕೇಳಬೇಕು, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ವರ್ಡ್ ರಿಲಿಜನ್ ಆ್ಯಂಡ್ ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ರಿಚುವಲ್? ಅಲ್ಲಪ್ಪ, ನೀವೊಂದು ಆಫೀಸಿಗೆ ಕೆಲಸಕ್ಕೆ ಹೋಗ್ತೀರಿ, ಟೈ ಹಾಕ್ಕೊಳಕ್ಕೆ ಹೋಗಲ್ವಾ? ಈಸ್ ಇಟ್ ನಾಟ್ ಎ ರಿಚುವಲ್? ನೀನು ತೊಗೊಳ್ಳೋ ಸಂಬಳಕ್ಕೂ ಟೈಗೂ ಏನು ಸಂಬಂಧ? ಈಸ್ ದೇರ್ ಎನಿ ಕನೆಕ್ಷನ್ ಬಿಟ್ವೀನ್ ಎ ಟೈ ಆ್ಯಂಡ್ ಆಯ್ತಪ್ಪ, ಯು ಆರ್ ಎ ಡಾಕ್ಟರ್, ಲೆಟ್ ಅಸ್ ಸೇ, ಈಸ್ ದೇರ್ ಎನಿ ಡ್ರೆಸ್ ಕೋಡ್ ಫಾರ್ ಎ ಡಾಕ್ಟರ್, ಬಟ್ ವೈ ಡು ಯು ವೇರ್ ಎ ವೈಟ್ ಕೋಟ್? ಈಸ್ ಇಟ್ ನಾಟ್ ಎ ರಿಚುವಲ್? Being a lawyer, how can law can be prevented by wearing a gown or not wearing a gown? Why should he wear a white scarf being a civil court lawyer? What is the necessity of wearing a black suit in a civil court? Does it give any validity to the law? ಇದೆಲ್ಲ ಕೂಡ ಒಂದೊಂದು ಆ ಸ್ಥಳೀಯ ಮಹಾತ್ಮಕ್ಕೆ ಬೇಕಾದಂಥ ರಿಚುವಲ್ಸ್ ಇದು. ಇದನ್ನು ರಿಚುವಲ್, ಅದಕ್ಕೆ ಈ ರಿಚುವಲ್ನ ಫಿಲಾಸಫಿ ಕನೆಕ್ಟ್ ಮಾಡದೇ ಇದ್ರೆ ಪ್ರಾಬ್ಲಮ್. ರಿಚುವಲ್ ಆಗೇ ಉಳಿತು ಅಂತಂದರೆ ಇಟ್ ಲೀಡ್ಸ್ ಟು ಏನು ಸೂಪರ್ಸ್ಟಿಷನ್. ಅದರಿಂದ ಪ್ರತಿಯೊಂದು ಕೂಡ ರಾಮ ಏನು ಮಾಡ್ತಾ ಇದ್ದಾನೆ, ಎಲ್ಲದಕ್ಕೂ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವುದನ್ನು ಕೂಡ ನೀನು ಅವರ ವಚನವೇದದಲ್ಲಿ ನೀವು ಓದ್ಬೇಕಾದ್ರೆ ಕೆಲವರಿಗೆ ಗಮನಿಸಬಾರ್ದು. ಏನು ಹೇಳುತ್ತೆ ಅಂತಂದರೆ, ಶ್ರೀರಾಮಕೃಷ್ಣ ಏನೋ ಮಾತಾಡ್ತಾ ಇರ್ತಾರೆ, ಅಷ್ಟೊತ್ತಿಗೆ ಒಂದು ಹಲ್ಲಿ ಲಚ್ಚಿಬಿಟ್ಟತ್ತೆ, ಹಲ್ಲಿ ಸೌಂಡ್ ಮಾಡುತ್ತೆ. ಶ್ರೀರಾಮಕೃಷ್ಣರು ಅದಕ್ಕೆ ಮನ್ನಣೆಗೆ, ಎಷ್ಟೋ ಮನೆಗಳೆಲ್ಲ ಏನು ಮಾತಾಡೋದಕ್ಕೆ ಹಲ್ಲಿ ಲಚ್ಚಿಬಿಟ್ರೆ ನಾವು ಆಗತ್ತೆ ಅನ್ಸುತ್ತೆ, ಅದಕ್ಕೊಂದು ಸೂಚನೆ ಅಂತ ಹೇಳ್ತಾರೆ. ಈಗ ಜನರಲ್ಲಾಗಿ ಹೇಳ್ತಾರೆ, ಅಯ್ಯೋ ಇದೆಲ್ಲ ಸೂಪರ್ಸ್ಟಿಷನ್ ಅಪ್ಪ ಅಂತ ಹೇಳ್ತಾರೆ ಕೆಲವು ಈಗಿನ ಅವರು. ಇಟ್ ಮೇ ಬಿ, ಬಟ್ ನೀನು ನಿರಾಕರಿಸೋಕ್ಕೆ ನೀನು ಯಾರು ಅಂತ. ಈಗ ನಿನ್ನಲ್ಲೇ ನಮ್ಮಲ್ಲೇ 108 ಪ್ರಾಬ್ಲಮ್ ಇದೆ ಅಪ್ಪ. ದೇರ್ ಆರ್ ಸೋ ಮೆನಿ ಪ್ರಾಬ್ಲಮ್ಸ್ ಬಟ್ ವಿ ಆರ್ ಅನೇಬಲ್ ಟು ಸಾಲ್ವ್ ಅವರ್ ಸೆಲ್ಫ್. ಅದರಿಂದ ಯಾವುದನ್ನು ನಿರಾಕರಿಸೋದಲ್ಲ, ಅಲ್ಲಿಂದ ದಾಟುವುದು ಮಹತ್ವ. ಯು ಹ್ಯಾವ್ ಟು ಟ್ರಾನ್ಸೆಂಡ್ ಇಟ್, ಬಟ್ ನಾಟ್ ಬೈ ಕ್ರಿಟಿಸೈಸಿಂಗ್ ಇಟ್, ಬಟ್ ಟ್ರಾನ್ಸೆಂಡಿಂಗ್ ಇಟ್. ನೀನು ಫಾಲೋ ಮಾಡು, ಒಂದು ಲೆವೆಲ್ಗೆ ಹೋಗು, ಅದರ ಪೂರ್ಣತೆಯನ್ನು ಪಡಿ. ಈಗ ಯಾರೇ SLC ಪಾಸ್ ಮಾಡಿದವರು ನರ್ಸರಿ ಬೇಕಿಲ್ಲ ಅಂತ ಹೇಳ್ತಾರ? ನರ್ಸರಿ ಅದೆಲ್ಲ ಲೋಯರ್ ಕಿಂಡರ್ ಗಾರ್ಡನ್ನಪ್ಪ. ನೋ, ಯು ಹ್ಯಾವ್ ಕಮ್ ಟು ದಟ್ ಲೆವೆಲ್ ಬೈ ಬೀಯಿಂಗ್ ದೇರ್ ಅಟ್ ಒನ್ ಡೇ ಆ್ಯಂಡ್ ನೌ ಯು ಆರ್ ಹಿಯರ್ ಅಟ್ ಅದರ್ ಡೇ. ಸೊ ಯಾವುದು ಯು ಕೆನಾಟ್ ಇಗ್ನೋರ್ ಆ್ಯಂಡ್ ಕ್ರಿಟಿಸೈಸ್, ಯು ಹ್ಯಾವ್ ಟು ಟ್ರಾನ್ಸೆಂಡ್ ಇಟ್ ಬೈ ಎವಾಲ್ವಿಂಗ್. ಆ ಎವಾಲ್ವಿಂಗ್ ಅದಕ್ಕೆ ಏನು ಹೇಳ್ತಾರೆ ಇಲ್ಲಿ ರಾಮ,
ಪ್ರತಿಯೊಂದಕ್ಕೂ ಅಲ್ಲಲ್ಲಿ ಆ ಸ್ಥಾನವನ್ನು ಗೌರವವನ್ನು ಕೊಡ್ತಾನೆ. ಅವನು ದೋಣಿ ಹತ್ತಬೇಕಾದ್ರೂ ಕೂಡ, ಕಾಡಿನಲ್ಲಿ ಇದ್ದಾಗಲೂ ಕೂಡ, ಕೊನೆಗೆ ಅವನು ಯಾವಾಗ ಚಿತ್ರಕೂಟದಲ್ಲಿ ಭರತ ಬಂದು ಅಪ್ಪ ತೀರ್ ಹೋದ ಅಂತ ಹೇಳಿದಾಗ ರಾಮ ಏನು ಮಾಡ್ತಾನೆ, ಮೊದಲು ಶ್ರೀರಾಮಚಂದ್ರ ಹೋಗಿ ಕಾಡಿನಲ್ಲಿ ಇದ್ದಂಥ ಕೆಲವು ಹಣ್ಣು ಹಂಪಲುಗಳನ್ನ ತಂದು ಮೊದಲು ಅಪ್ಪನಿಗೆ ಶ್ರಾದ್ದ ಮಾಡ್ತಾನೆ. ಒಂದು ಮಾಡೋ ಮೊದಲು ಕೆಲಸ, ಈ ಡಿಸ್ಕಷನ್ಗೆ ಆಮೇಲೆ ಬರ್ತಾನ ಹತ್ರ ಒಂದು ಮೊದಲು ಶ್ರಾದ್ದ ಏನಕ್ಕೆ ಮಾಡಬೇಕಿತ್ತು? ನಿನ್ನ ಮಾತಾಪಿತೃಗಳಿಗೆ ನಿನ್ನ ಅದೇ ಅಂತ್ಯಕ್ರಿಯೆ, ಕಡೆಯ ಕ್ರಿಯೆ ನಿನಗೆ ಉಳಿದಿರೋದು ಅದೇ. ಗರ್ಭ ಸಂಸ್ಕಾರದಿಂದ ಪ್ರಾರಂಭ ಆಗಿ ಶ್ರಾದ್ದಾದಿಗ ಅಂತ್ಯಕ್ರಿಯೆ, ಅಲ್ಲಿಗೆ ಷೋಡಶ ಸಂಸ್ಕಾರ, 54 ಸಂಸ್ಕಾರಗಳು ಈಗೆಲ್ಲ ಶಾಕಟ್ಟವನಾಗ 14 ಬಂದಿದೆ. ನೀವು ಈ ಷೋಡಶ ನಾಮಕರಣ ಇದು ಎಲ್ಲ ಇಲ್ಲ, ಒಂದೊಂದೇ. ಆ ಷೋಡಶ ಸಂಸ್ಕಾರದಲ್ಲಿ ಇದು ಬಹಳ ಅಂತ್ಯ, ಕಡೆ. ಮೊದಲು ರಾಮ ಕ್ರಿಯೆ ಮಾಡಿ ಆಮೇಲೆ ಚರ್ಚೆಗೆ ಒಂದಿಗೆ. ಎಂಥ ಅದ್ಭುತವಾದ ಮಾತು ಭರತನೊಂದಿಗೆ, ಎಂಥ ಮಾತು, ಎಂತೆಂಥ ಪ್ರಶ್ನೆ ಕೇಳ್ತಾನೆ ಭರತ. ಯಾರೇ ಕೇಳಿದ್ರು ಭರತ ಹೇಳೋದು, ವಸಿಷ್ಠರು ಹೇಳೋದು, ಅವರು ಇವನು ಹೇಳೋದು ಎಲ್ಲ ಬಹಳ ಅದ್ಭುತ ಅನಿಸುತ್ತೆ. ರಾಮ ಪ್ರತಿಯೊಂದಕ್ಕೂ ಅದ್ಭುತವಾದ ಮಾತನ್ನು ಹೇಳ್ತಾನೆ. ವಾಲಿಗೆ ಎಂತೆಂಥ ಮಾತು ಹೇಳ್ತಾನೆ ಶ್ರೀರಾಮಚಂದ್ರ ಅಲ್ಲಿ. ವಾಲಿ ಮೊದಲು ಏನು ಜೋರಾಗಿ ಮಾತಾಡ್ತಾನೆ, ನೀನೇ ಸರಿ ಇಲ್ಲ ಅಂತ. ಕೊನೆಗೆ ವಾಲಿ ಒಪ್ಕೊಂಡು ಹೇಳ್ತಾನೆ, ನಂದೇ ತಪ್ಪು ಅಂತ ಹೇಳ್ತಾನೆ. ವಾಲಿ ಒಪ್ಕೊಳ್ತಾನೆ ರಾಮ ಹೇಳೋದು. ಯಾಕೆ ಒಪ್ಕೊಳ್ತಾನೆ? ರಾಮ ಎಲ್ಲದಕ್ಕೂ ಅದಕ್ಕೆ ಸ್ಥಾನ ಕೊಟ್ಟು ಅರ್ಥ ಮಾಡ್ಕೊಂಡು ದಾಟಿದ್ರಿಂದ ಮಾತು ಬೆಲೆ. ಏನೂ ಮಾಡದೆ ಬರೀ ಮಾತಾಡೋರಿಗೆ ಯಾರು ಬೆಲೆ ಕೊಡ್ತಾರೆ? ಅದರಿಂದ ಯಾಕೆ ಏನನ್ನು ಹೇಳ್ತಾ ಇದ್ದೀನಿ, ಈ ಅಗ್ನಿ, ಯಾವ ಅಗ್ನಿ? ವೈದಿಕ ಧರ್ಮದಲ್ಲಿ ಒಂದು ಅಗ್ನಿಹೋತ್ರಗಳಿತ್ತು. ಗೃಹಸ್ಥಾಶ್ರಮಗಳಿಗೆ ಮಾತ್ರ ಅಗ್ನಿ ಸಂಸ್ಕಾರ, ಅಗ್ನಿ ಕರ್ಮವನ್ನು ಮಾಡಲಿಕ್ಕೆ ಅದು ಅಧಿಕಾರ ಅಂತ ಕೆಲವು ಧರ್ಮದ ನಿಯಮಗಳಿದೆ. ಗೃಹ್ಯ ಸೂತ್ರಗಳಲ್ಲಿ ಇದರ ನಿಯಮಗಳಿದೆ. ಗೃಹ್ಯ ಸೂತ್ರ ಆಧಾರ ಮೇಲೆ ವಿವಾಹ, ನಾಮಕರಣ, ಮನೆ, ಆಮೇಲೆ ಗೃಹ ಪ್ರವೇಶ, ಇದೆಲ್ಲ ನಮ್ಗೆ ಅಲ್ಲಿ ಬರುವಂಥ ನಿಯಮ. ನೀವು ಎಲ್ಲಿ ಬಂತು ಅಂತ ಯಾರು ಕೇಳಿದ್ರೆ ಅದಕ್ಕೆ ಅದೇ ಧರ್ಮಶಾಸ್ತ್ರ ನಮಗೆ ಏನು. ಅದರಿಂದ ಅವನೇನು ಮಾಡಬೇಕು? ಬೆಳಗ್ಗೆ ಸಂಜೆ ಆಹ್ನಿಕಗಳನ್ನು ಮಾಡಬೇಕು. ಅದಕ್ಕೆ ಈಗ ರಾಮ ಹೊರಟ ಅವಾಗೇನು ಆಯಿತು, ಅಯೋಧ್ಯೆಯಲ್ಲಿ ಯಾರ್ಯಾರು ಅಗ್ನಿಹೋತ್ರಗಳು ಮಾಡ್ತಿದ್ರು ಅವ್ರು ಯಾರು ಅವತ್ತು ಅಗ್ನಿಹೋತ್ರವನ್ನು ಮಾಡಲೇ ಇಲ್ಲ. ಅದು ಮಾಡದೆ ಬಿಡೋ ಹಾಗೇ ಇಲ್ಲ, ಮರಣ ಹೊಂದಾಗ ಮಾತ್ರ. ಆದರೆ ಅವತ್ತು ಅವನು ಹೇಳ್ತಾನೆ, ಈ ವಾಲ್ಮೀಕಿಗಳು ಒಂದೊಂದೇ ಹಂತ ಹೇಳ್ತಾರೆ. ಅಗ್ನಿಹೋತ್ರಿಗಳು ಅವತ್ತು ಅಗ್ನಿಹೋತ್ರವನ್ನು ಮಾಡಲಿಲ್ಲಂತೆ. ಮನೆಯಲ್ಲಿ ಯಾರ ಮನೆ, ಒಬ್ಬರ ಮನೆಯಲ್ಲ, ಯಾರ ಮನೆಯಲ್ಲೂ ಅವತ್ತು ಅಡುಗೆ ಇಲ್ಲ. ಸ್ವಾಮಿಗಳು ಹೋದರೂ ಭಿಕ್ಷೆ ಇಲ್ಲ, ಯಾರೂ ಅಡುಗೆ ಮಾಡಲಿಲ್ಲ. ಆಮೇಲೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಸೂರ್ಯ ಏನು ಮಾಡ್ತಾನೆ ಹೇಳಿ? ಬೆಳಗ್ತಾನಲ್ಲ, ಸೂರ್ಯ ಬೆಳಕನ್ನು ಕೊಡಬೇಕು. ಅವತ್ತು ಬಹುಶಃ ಅಯೋಧ್ಯೆಯಲ್ಲಿ ಸೂರ್ಯನೇ ಹುಟ್ಟಲಿಲ್ಲ, ಸೂರ್ಯ ತನ್ನ ಕರ್ಮವನ್ನು ಮಾಡಲಿಲ್ಲ. ಈಗ ಸೂರ್ಯದ ನ್ಯಾಚುರಲ್, ಈಗ ದೀಪ ಇಟ್ಟರೆ ನ್ಯಾಚುರಲಿ ಗಿವ್ಸ್ ಲೈಟ್ ಅಲ್ಲ, ಇಟ್ಸ್ ನೇಚರ್. ಬೆಳಕನ್ನು ಕೊಡುವುದು ಬೆಳಕಿನ ಒಂದು ಸ್ವರೂಪ, ಕರ್ಮ ಅಲ್ಲ, ಸ್ವರೂಪ. ಅದರಿಂದ ಇವ್ರೇನು ಹೇಳ್ತಾರೆ ಅಂತಂದರೆ, ಅವತ್ತು ಸೂರ್ಯ ಕೂಡ ಅಯೋಧ್ಯೆಯಲ್ಲಿ ಬೆಳಕನ್ನು ಕೊಡೋದು ಮರ್ತೋದ ಅಥವಾ ಕೊಡೋಕ್ಕಾಗಲಿಲ್ಲ. ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ತಾರೆ. ಹೇಗೆ ಹೇಳ್ತಾರೆ ಅಂದರೆ, ಅಯೋಧ್ಯೆ ಅರಮನೆಯಲ್ಲಿದ್ದಂಥ ಆನೆಗಳೆಲ್ಲ ಕೂಡ ಆಹಾರ ಬಿಟ್ಟುವಂತೆ. ಇದು ಯಾಕೆ ಹೇಳ್ತಾರೆ ಹೇಳಿ? ಈಗ ಮನುಷ್ಯರಿಗಾದರೂ ಭಾವಿಸ್ಲಿಕ್ಕೆ, ಹೇಳಲಿಕ್ಕೆ ಕರ್ಣಗಳಿದೆ, ಸೆನ್ಸ್ ಆರ್ಗನ್ಸ್. ಆದರೆ ರಾಮನ ವಿಯೋಗವನ್ನು ಪ್ರಾಣಿಗಳೂ ಅರ್ಥ ಮಾಡ್ಕೊಂಡು ಅಂದರೆ ರಾಮನ ವಿಯೋಗ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಇದನ್ನೆಲ್ಲ ಕಾವ್ಯದಲ್ಲಿ ಇದೆಲ್ಲ, ಇದನ್ನು ನಾವು ಕಾವ್ಯದ ರಸ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ವಿ ಕೆನಾಟ್ ಎಂಜಾಯ್ ಅವರ್ ಲಿಟ್ರೇಚರ್. ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತಂದರೆ, ಅವತ್ತು ಆನೆಗಳು ಕೂಡ ಆಹಾರ ಬಿಟ್ಟುವಂತೆ. ಎಲ್ಲಿವರೆಗೆ ಹೋಯಿತು? ಹಸುಗಳು ತಮ್ಮ ಕರುಗಳಿಗೆ ಹಾಲು ಕೊಡಲಿಲ್ಲ, ರಾಮ ಇಲ್ಲ. ಇದೆಲ್ಲ ಭಾವಿಸ್ಲಿಕ್ಕೆ, ಯು ಹ್ಯಾವ್ ಟು ಟೇಕ್ ಟೈಮ್ ಟು ಫೀಲ್ ಇಟ್. ಯಾವ ಹಸುನೂ ಕೂಡ ತನ್ನ ಕರುಗೆ ಹಾಲು ಕೊಡೋದೇ ಇರೋದಿಲ್ಲ. ನಾವು ಮನುಷ್ಯರು ಕೈ ಹಾಕಿದ ಮೇಲೆ ಹಸು ಸ್ವಲ್ಪ ಕೊಡಿಸಿ, ಕೆಲವರು ಹುಟ್ಟಿದ್ರೆ ಕೆಲವು ನಾನು ನೋಡಿದ್ದೀನಿ, ಹುಟ್ಟಿದಾಗಲೇ ಅದ್ರ ಹತ್ರ ಬಿಡೋದಿಲ್ಲ. ಯಾಕಂದರೆ ಅದು ಮೊದಲೇ ಪರಿಚಯ ಮಾಡಿಬಿಟ್ರೆ ಆಮೇಲೆ ಹಾಲೇ ಕೊಡಲ್ಲ ಅಂಥೇಳಿ. ಜರ್ಸಿ ಹಸುಲೆಲ್ಲ, ದೇಸಿ ಹಸುಲ್ ಆಗೋದಿಲ್ಲ. ಅದು ದೇಸಿ ಹಸು ಕರು ಇದ್ದು ಕರು ಕೊಟ್ಟರೆ ಮಾತ್ರ ಅದು ಹಾಲು ಕೊಡ್ತದೆ. ಅದೇ ಈ ಜರ್ಸಿ HF ಅಲ್ಲೆಲ್ಲ ಏನು ಅಂತಂದರೆ, ಕರು ಹಾಕ್ತಿದ್ದಂಗೆ ಪಕ್ಕಕ್ಕೆ ತೊಗೊಂಡು ಹೋಗ್ಬಿಡ್ತಾರೆ, ಯಾಕಂದರೆ ಹಾಲು ಇವ್ರು ಬೇಕಲ್ಲ. ಆದರೆ ಇಲ್ಲಿ ಇವನ್ನೇನು ಹೇಳ್ತಾರೆ, ಹಸುಗಳು ಕರುಗಳಿಗೆ ಹಾಲು ಅವತ್ತು ಕೊಡಲಿಲ್ಲ, ಯಾಕಂದರೆ ರಾಮ ಹೊರಟೋದ ಅಂತ. ಆಮೇಲೆ ಇನ್ನೊಂದು ಭಾಳ ಚೆನ್ನಾಗಿ ಒಂದು ವಾಕ್ಯ ಬರೀತಾರೆ ವಾಲ್ಮೀಕಿಗಳು. ಇನ್ನೊಂದು ವಾಕ್ಯ ಬರೀತಾರೆ. ಏನು ಬರೀತಾರೆ? ಪುತ್ರಂ
ಪ್ರಥಮಜಂ ಲಬ್ಧ್ವಾ ಜನನಿ ನಾಭ್ಯನಂದತಃ. ಪುತ್ರಂ ಪ್ರಥಮಜಂ ಲಬ್ಧ್ವಾ ಜನನಿ ನಾಭ್ಯನಂದತ. ಒಂದು ಮನೆ ಇತ್ತು. ಇದರ ಅರ್ಥ ಹೆಂಗೆ ಮಾಡ್ಕೊಳ್ಳೋದು ಅಂದರೆ, ಪ್ರಥಮಜಂ ಅಂದರೆ ಮೊದಲೇ ಲಬ್ಧ ಅಂದರೆ ಪಡೆದು, ಜನನಿ ಅಂದರೆ ತಾಯಿ, ನಾಭ್ಯನಂದತ ಆನಂದ ಪಡಲಿಲ್ಲ, ಸಂತೋಷ ಪಡಲಿಲ್ಲ. ಯಾವುದಕ್ಕೆ ಸಂತೋಷ ಪಡಲಿಲ್ಲ ತಾಯಿ ಅಂತಂದರೆ, ಒಬ್ಬಳು ಮಹಿಳೆ ಮದುವೆ ಆಗಿದ್ದಾಳೆ, ಕೆಲವು ವರ್ಷಗಳಾದರೂ ಕೂಡ ಅವರಿಗೆ ಸಂತಾನ ಇರಲಿಲ್ಲಂತೆ. ಆಮೇಲೆ ಎಷ್ಟೋ ವರ್ಷ ಆದಮೇಲೆ ಸಂತಾನ ಆಯಿತು. ಅದು ಅವಳ ಚೊಚ್ಚಲ ಮಗು, ಮೊದಲನೇ ಮಗು. ಯಾವತ್ತು ಜನನ ಆಗಿದೆ ಮೊದಲನೇ ಮಗು, ಚೊಚ್ಚಲ ಮಗು, ಶ್ರೀರಾಮಚಂದ್ರ ಕಾಡಿಗೆ ಹೊರಟ ದಿವಸ ಆ ಮಗು ಹುಟ್ಟಿದೆ. ಆಕೆಗೂ ಕೂಡ ಆನಂದ ಉಂಟಾಗಲಿಲ್ಲ. ಪುತ್ರನ ಕಂಡ್ರೆ ಯಾವ ಮನೆ ಬರಲಿಲ್ಲ, ಬೇಜಾರಾಗುತ್ತೆ. ಅಂದರೆ ಮೊದಲನೇದಾಗಿ ತಾಯಿಗೆ ಒಂದು ಮಗು ಮೇಲೆ ಎಷ್ಟು ಒಂದು ಇದಿರ್ತದೆ, ಪ್ರೀತಿ ಇರ್ತದೆ. ಅದ್ರ ಜೊತೆಗೂ ಸಾಕಷ್ಟು ವರ್ಷ ಆದಮೇಲೆ ಮೊದಲು ಚೊಚ್ಚಲು ಮಗು ಅದು. ಆದರೂ ಕೂಡ ಇಲ್ಲಿ ವರ್ಣನೆ ಹೇಗೆ ಮಾಡ್ತಾರೆ ವಾಲ್ಮೀಕಿಗಳು ಅಂದರೆ, ಪ್ರಥಮಜಂ ಲಬ್ಧ ಮೊದಲನೇ ಬಾರಿ ಜನನಿ ನಾಭ್ಯನಂದತ ನಾಭ್ಯನಂದತ ಆನಂದ ಪಡಲಿಲ್ಲ. ಆ ಮಟ್ಟಕ್ಕೆ ಈ ರಾಮನ ವಿಯೋಗವನ್ನು ಇವರು ಯಾರು ವಾಲ್ಮೀಕಿ ಮಹರ್ಷಿಗಳು ಈ ಥರ ಒಂದೊಂದೇ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಏನಾಯಿತು, ಎಲ್ಲರಲ್ಲೂ ಈಗ ಎಲ್ಲ ಇಡೀ ಅಯೋಧ್ಯೆಯಲ್ಲಿ ದುಃಖ ಏನು, ರಾಮನ ಬಗ್ಗೆಯೇ ಚಿಂತೆ, ಇನ್ಯಾವುದ್ರ ಬಗ್ಗೆ ಚಿಂತೆ ಇಲ್ಲ. ಅಯೋಧ್ಯೆಯಲ್ಲಿ ನಾವೇನೋ ಹೊರಗಡೆ ಹೋಗಿ ರಸ್ತೆಯಲ್ಲಿ ಹೋದರೆ ಏನೋ ಕರ್ಫ್ಯೂ ಹಾಕ್ದಂಗೆ ಆಗ್ಬಿಟ್ಟಿದೆ. ಯಾರು ಎಲ್ಲೂ ಜನ ಓಡಾಡ್ತಾ ಇಲ್ಲ. ಯಾಕಂದರೆ ಎಲ್ಲರಿಗೂ ಅವರು ರಾಮನ ವಿಯೋಗದ ಚಿಂತೆ ಶುರು ಆಗಿಬಿಟ್ಟಿದೆ. ಈಗ ದಶರಥ ಅರಮನೆಗೆ ಹಿಂದಕ್ಕೆ ಹೋದ. ಆಮೇಲೆ ಅವನು ಹೇಳ್ತಾನೆ, ಅವನು ಸೀತೆಗೆ ಯಾಕೆ, ಈಗ ಅವನಾಗಲೇ ಸಾಕಷ್ಟು ಕೈಕೇಯಿ ಜೊತೆ ನೊಂದಿದ್ದಾನೆ. ಅದಕ್ಕೆ ಅವನು ಹೇಳ್ತಾ, ಕೈಕೇಯಿ ಅರಮನೆಗೆ ಹೋಗೋದಿಲ್ಲ ನಾನು. ಅವನು ಹೋಗಿ ಕೌಸಲ್ಯ ಅರಮನೆಗೆ ಹೋದ. ಸರಿ, ಸಂಜೆ ಆಯಿತು, ರಾತ್ರಿ ಆಯಿತು. ಸಹಜ, ಈಗಾಗಲೇ ದುಃಖವು ದಶರಥನಿಗೆ ದುಃಖದ ಮೇಲೆ ದುಃಖ, ದುಃಖದ ಮೇಲೆ ದುಃಖ. ಅವನು ಹೊರಟಾಗಿನಿಂದ ಅವನಿಗೆ ಹೇಳಿಲ್ಲ, ಆ ದುಃಖದಲ್ಲಿ ಮೂರ್ಛೆ ಬೀಳ್ತಾ, ಎಷ್ಟೋ ಸಲ ಮೂರ್ಛೆ ಬಿದ್ದಿದ್ದ ದುಃಖದಲ್ಲಿ, ತಲೆ ತಿರುಗಿ ಬೀಳೋದು. ಈಗ ಕೈಕೇಯಿ ಜೊತೆ ಇದ್ದಾಗ ಅವನಿಗೆ ಈಗ ತನ್ನ ರಾಮ ಕಾಡಿನಲ್ಲಿ ಹೇಗಿದ್ದಾನು ಅಂತ ಚಿಂತೆಯಲ್ಲಿ ದುಃಖವನ್ನು ಪಡ್ತಾ ಇದ್ದಾನೆ. ಕೌಸಲ್ಯಗೆ ಎಲ್ಲ ವರ್ಣಿಸ್ತಾ ಇದ್ದಾನೆ. ಕೌಸಲ್ಯ ಕೊನೆಗೆ ಹೇಳ್ತಾಳೆ, ಯಾರಿಗೂ ದಶರಥನಿಗೆ ಹೇಳ್ತಾಳೆ, ಈಗ ಮನೆ ಒಳಗಡೆ ಒಂದು ಕೆಟ್ಟ ಸರ್ಪ, ಅಂದರೆ ಒಳ್ಳೆ ಹಾವುಗಳಲ್ಲೂ ಒಳ್ಳೆ ಹಾವುಗಳಿರ್ತಾವಂತೆ, ಇದು ಕೆಟ್ಟ ಸರ್ಪ, ವಿಷ ಸರ್ಪ ಒಳಗಡೆ ಇದ್ರೆ ನಿಮ್ಮ ಕೋಣೆ ಒಳಗಡೆ ಬಂತು ಅಂತ ಇಟ್ಕೊಳ್ಳಿಯಪ್ಪ, ಒಂದು ಪಕ್ಷ. ಅವಾಗ ನಿಮ್ಗೆ ಏನಿರುತ್ತೆ, ಯಾವಾಗಲೂ ಅದ್ರ ಬಗ್ಗೆ ಗಮನ ಇರ್ತದೆ. ಎಲ್ಲಿ ಬಂದು ಹೆಂಗೆ ಕಚ್ಚುತ್ತೋ ಗೊತ್ತಿಲ್ಲ. ಹಾಗೆ ಈಗ ಈ ಕೈಕೇಯಿ ನಮ್ಮೊಳಗಡೆ ಯಾವಾಗ ಕಚ್ಚಿದಾಳು ಗೊತ್ತಿಲ್ಲ ಕೌಸಲ್ಯ. ಯಾಕೆ, ಈಗ ಅವನ ಮಗ ರಾಜ ಆಗ್ತಾನೆ, ಈಗ ಅವಳಿಬ್ಬರಿಗೆ ಅಧಿಕಾರ ಹೋಗುತ್ತೆ. ನಾವು ಯಾವಾಗಲೂ ಒಂದು ಸರ್ಪ ಮೈ ಮೇಲೆ ಬಿಟ್ಕೊಂಡಾಗೆ ನಮಗೆ ಒಂದು ಚಿಂತೆ, ಹೇಗೆ ಅಂತ. ನಾನು ಒಂದ್ಸಲ ಹಿಂಗೆ ಯಾವುದೋ ಒಂದು ಕುಟೀರದಲ್ಲಿದ್ದೆ, ಎಲ್ಲ ಈ ಜಾಗ ಎಲ್ಲ ಕೇಳ್ಬಿಡಿ, ನಾನು ನೋಡಿಲ್ಲ. ಅದು 2 ಕೋಣೆ ಇತ್ತು, ಇದೊಂದು ಕೋಣೆ, ಇಲ್ಲಿ ಒಂದು ಅಡುಗೆ ಮಾಡ್ಕೊಳಕ್ಕೆ ಒಂದು ಸಣ್ಣ ಕಿಚನ್ನು, ನಾನೇ ಅಡುಗೆ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ಪಕ್ಕದಲ್ಲಿ ನಮ್ಮ ಸಾಮಾನು ಇಟ್ಕೊಳ್ಳೋಕ್ಕೆ, ಒಂದು ಮಲ್ಕೊಳ್ಳೋಕ್ಕೆ ಒಂದು ಸಣ್ಣ ಜಾಗ. ಅದು ಯಾವಾಗಲೂ ಅಲ್ಲಿ ಯೂಶಲಿ ಕಾಡುಗಳಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ, ಯಾವಾಗ ಯಾವ ಸಂದಿನಲ್ಲಿ ಹಾವು ಬರ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ನಾನು ಸಾಯಂಕಾಲದಿಂದ ಬಹುಶಃ ಅದು ಸಾಯಂಕಾಲದ ಹೊಸ್ತು ಮೇಲೆ ಮಲಗಿದೆ. ಅದು ಈ ಥರ ಒಂದು ಹೊಸ್ಲಿದೆ. ನಾನೊಂದು 15-20 ಸಲ ಈ ಕೋಣೆಯಿಂದ ಕಿಚನಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಅದ್ರ ಮೇಲೆ ಓಡಾಡಿದ್ದೀನಿ. ಮಧ್ಯಾಹ್ನ ಮೇಲೋ ಯಾವಾಗ ಬಂದು ಸೇರ್ಕೊಂಡಿದ್ದೆ ಅದು. ಆಮೇಲೆ ರಾತ್ರಿವರೆಗೂ ಓಡಾಡಿದ್ದೀನಿ. ಎಲ್ಲಿವರೆಗೂ ಅದು ನಾನು ನೋಡಿರಲಿಲ್ಲವೋ ಅಲ್ಲಿವರೆಗೂ ನಮಗೂ ಈ ಒಂದು ಯೋಚನೆ ಇರಲಿಲ್ಲ. ಯಾವಾಗ ರಾತ್ರಿ ಊಟ ಎಲ್ಲ ಆಯಿತು, ಸಂಜೆ ಊಟ ಎಲ್ಲ ಆಯಿತು, ಇನ್ನೇನೆಲ್ಲ ಹೊರಗಡೆ ಹೋಗ್ಲಿಕ್ಕೆ ಆಗೋದು. ಸಂಜೆ ಹೊತ್ತು ಕಾಟಲ್ಲಿದ್ದಾಗ ಹೊರಗಡೆ ಹೋಗೋಕ್ಕಾಗಲ್ಲ. ಚಿರತೆ ಇರ್ಬೋದು, ಹಾವು ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು, ಕತ್ಲೆ ಎಲ್ಲ ಆರ್ಗನೈಸ್ ಇರೋದು ಪರವಾಗಿಲ್ಲ. ಸುಮ್ಮನೆ ಕಾಡಿನಲ್ಲಿ ಹಾಗೆ ಇದ್ದರೆ ರಾತ್ರಿ ಹೊತ್ತು ಕಷ್ಟ. ಏನು ಬೇಕಾದ್ರೂ ಬರ್ಬೋದು, ಕರಡಿ ಬರ್ಬೋದು, ಏನು ಬೇಕಾದ್ರೂ ಬರ್ಬೋದು. ಹಾಗಾಗಿ ಹೊರಗಡೆ ಹೋಗೋಕ್ಕಾಗಲ್ಲ. ನಾನು ಆಮೇಲೆ ಯಾವಾಗಲೂ ಒಂದು ಸಲ ನೋಡ್ತೀನಿ, ಅದು ಗಮನಿಸಿದ್ದೆ. ಅದು ಹಾವು ಮುಖ ನೋಡಿರಲಿಲ್ಲ. ಅದು ಮುಖ ಆ ಕಡೆ ಮೂಲೆ ಮಾಡ್ಕೊಂಡಿತ್ತು, ಅದು ಹೊಸದ ಮೇಲೆ ಮಲಗಿತ್ತು. ಸಂಜೆ ಒಂದು ರಾತ್ರಿವರೆಗೂ ಅದು ಅಲ್ಲಾಡಲಿಲ್ಲ. ಒಳ್ಳೆ ಸೈಲೆಂಟ್ ಮೆಡಿಟೇಟರ್ ಥರ, ಯಾಸ್ದು ಇಟ್ ವಾಸ್ ಮೆಡಿಟೇಟಿಂಗ್, ಒಳ್ಳೆ ಧ್ಯಾನಸ್ಥನಾಗಿದ್ದಂಗೆ ನೆಟ್ಟಿಗಿತ್ತು. ಆಮೇಲೆ ರಾತ್ರಿ ನೋಡ್ತೀನಿ ಅಲ್ಲೇ ಇದೆ. ಆಮೇಲೆ ನಮ್ಗೆ ನಿದ್ದೆ ಬರಲಿಲ್ಲ. ಯಾಕಂದರೆ ಈಗ ಅದನ್ನು ಹೊರಗಡೆ ಕಳ್ಸೋಕ್ಕಾಗಲ್ಲ. ನಾನು
ಹಿಡಿಯೋಕ್ಕೆ ಏನು ವ್ಯವಸ್ಥೆ ಇಲ್ಲ ಅಲ್ಲಿ. ನಾನೀಗ ಅಲ್ಲೇ ಮಲ್ಕೋಬೇಕು, ಅದ್ರ ಪಕ್ಕನೇ ಮಲ್ಕೋಬೇಕು. ಇನ್ನೆಲ್ಲಿ ಮಲಗೋದು ಅದನ್ನು? ಹಂಗೆ ಈ ಆಮೇಲೆ ಏನು ಮಾಡಿದೆ, ಮೆಲ್ಲಿಗೆ ಬಾಗಿಲೆಲ್ಲ ತೆಗೆದು ಹಿಡಿದು ಹೊರಗೆ ಹಾಕ್ತೀನಿ ಅಂತ ಇಟ್ಕೊಳ್ಳಿ, ಬೇರೆ ಥರ. ಬೇಕಾದ್ರೆ ಮಲ್ಕೋಬೇಕು ಅಂದರೆ ನೀವು ಹೊರಗೆ ಹಾಕ್ಲೇಬೇಕಲ್ಲ. ಅದನ್ನೇನಾಗುತ್ತೆ, ಎಲ್ಲಿವರೆಗೆ ನಿಮ್ಗೆ ಅದು ಚಿಂತೆ, ಯಾವಾಗ ಈಗ ಗೊತ್ತಾಯ್ತಲ್ಲ ಕೈಕೇಯಿ ಹೀಗೆ ಅಂತ ಗೊತ್ತಾದಾಗ ನಮ್ಗೆ ಮನಸ್ಸು ಒಳಗಡೆ ಹೋದಾಗ ನಮಗೆ ಯಾವಾಗಲೂ ಒಂದು ಚಿಂತೆ, ಏನು ಇದು ವಿಷ ಸರ್ಪ ಮೈ ಮೇಲೆ ಬಿಟ್ಕೊಂಡಂಗೆ. ಆಮೇಲೆ ಆಶ್ಚರ್ಯ, ಇವರಿಬ್ಬರು ಇಷ್ಟೊಂದು ದುಃಖ ಪಡ್ತಿರ್ಬೇಕಾದ್ರೆ ಸುಮಿತ್ರೆ, ಆಮೇಲೆ ಇದೊಂದು ಸುಮ್ಮನೆ ನೆನಪಾಗ್ತದೆ ಹೇಳ್ತಾ ಇದ್ದೀನಿ. ವಾಲ್ಮೀಕಿ ರಾಮಾಯಣದಲ್ಲಿ ಊರ್ಮಿಳೆ ಬಗ್ಗೆ ಬರೋದಿಲ್ಲ. ಆಶ್ಚರ್ಯ, ಯಾಕೆ ವಾಲ್ಮೀಕಿಗಳ ತುಳಸಿ ರಾಮಾಯಣದ ಅಲ್ಲಿ ಇಲ್ಲಿ ನಿಮಗೆ ಊರ್ಮಿಳೆ ಅಂದರೆ ಲಕ್ಷ್ಮಣನ ಪತ್ನಿ ಊರ್ಮಿಳೆ, ಅವಳ ಪರಿಚಯ ಸಿಗುತ್ತೆ ನಮಗೆ. ಆದರೆ ಎಲ್ಲೂ ವಾಲ್ಮೀಕಿ ರಾಮಾಯಣದಲ್ಲಿ ಊರ್ಮಿಳೆ ಬರೋದಿಲ್ಲ. ಪಾಪ ಅವಳು ಎಷ್ಟೆಲ್ಲ ಕಷ್ಟಪಟ್ಟು ಒಬ್ಬಳೇ ಇರ್ತಾಳೆ, ಏನೇ ಆದರೂ ನಮಗೆ ಅವಳ ಹೆಸರು ಸಿಗೋದಿಲ್ಲ. ಈಗ ಯಾರು ಸುಮಿತ್ರೆ ನಮ್ಮ ಕೌಸಲ್ಯ ಮತ್ತು ದಶರಥನಿಗೆ ಭಾಳ ಸಾಂತ್ವನವನ್ನು ಕೊಡ್ತಾಳೆ. ಎಲ್ಲಿವರೆಗೂ ಕೊಡ್ತಾಳೆ ಅಂತಂದರೆ, ರಾಮ ಅವಳು ಹೇಳ್ತಾಳೆ, ನಾನು ಸತ್ಯವನ್ನು ಹೇಳ್ತಾ ಇದ್ದೇನೆ, ಕೇಳಿಸ್ಕೊ ನೀನು, ಸತ್ಯವನ್ನೇ ಹೇಳ್ತಾ ಇದ್ದೇನೆ. ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣ ಇವರನ್ನ ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ಜಗತ್ತಲ್ಲಿ ಯಾವ ಶಕ್ತಿಯು, ಎಲ್ಲಿವರೆಗೂ ಅವಳಿಗೆ ಶಕ್ತಿ ವಿಚಾರವಾಗಿ ಹೇಳ್ತಾರೆ ಅಂತಂದರೆ, ಶ್ರೀರಾಮಚಂದ್ರ ಯಾರು? ಸೂರ್ಯನಿಗೆ ಬೆಳಕು ಕೊಡುವವನು ಯಾರು? ರಾಮ ಅಂತ. ಸೂರ್ಯ ಬೆಳಗದು ಯಾಕೆ ಅಂತ, ರಾಮ ಇರೋದ್ರಿಂದ. ಆಮೇಲೆ ಅಗ್ನಿಯಲ್ಲಿ ಸುಡುವ ಶಕ್ತಿ ಯಾರು? ಅದು ಶ್ರೀರಾಮಚಂದ್ರ. ಆಮೇಲೆ ಲಕ್ಷ್ಮಿಗೆ ಸಂಪತ್ತು ಕೊಡುವ ಶಕ್ತಿ ಕೊಟ್ಟದ್ದು ಯಾರು? ರಾಮ. ಆಮೇಲೆ ಕೀರ್ತಿಗೆ ಕೀರ್ತಿ ಕೊಡೋದು ಯಾವುದು? ಅದು ರಾಮ. ಆಮೇಲೆ ಈ ಭೂಮಿಗೆ ಒಡೆಯ ಯಾರು? ಭೂದೇವತೆ, ಅದು ರಾಮ. ಇದೆಲ್ಲ ವರ್ಣನೆ ಮಾಡ್ತಾಳೆ ಸುಮಿತ್ರೆ. ಹೀಗೆ ಡಸ್ ಕೌನ್ಸಿಲಿಂಗ್ ಅಲ್ಲ, ಈಗೆಲ್ಲ ಕೌನ್ಸಿಲಿಂಗ್ ಬೇಕಲ್ಲ ನಮಗೆ, ಯಾರಾದರೂ ಒಬ್ಬರು ಸಮಾಧಾನ ಮಾಡಿ ಹೇಳಿ ನಮ್ಮ ಮನಸ್ಸು ಬಗ್ಗೆ ವಿ ನೀಡ್ ಸಮ್ ಕೌನ್ಸಿಲಿಂಗ್. ಅದನ್ನೇನು ಮಾಡ್ತಾರೆ, ಸುಮಿತ್ರೆಗೆ ದಶರಥ ಮತ್ತು ಕೌಸಲ್ಯಗಿಂತ ದುಃಖ ಹೆಚ್ಚಿದ್ರು. ಯಾಕೆ? ಲಕ್ಷ್ಮಣ ಹೊರಟ, ಯಜಮಾನ್ ಇದು ಪ್ರೀತಿ ಇಲ್ಲ, ತನ್ನ ಮಗನೂ ಇಲ್ಲ, ಯಾರಿಲ್ಲ, ಒಬ್ಬಳೇ ಇದ್ದಾಳೆ. ಆದರೂ ಕೂಡ ಅವಳು ಯಾರು ನಮ್ಮ ದಶರಥ ಮತ್ತು ಕೌಸಲ್ಯಗೆ ಹೇಳ್ತಾಳೆ, ನೀವು ಸಮಾಧಾನ ಮಾಡ್ಕೊಳ್ಳಿ, ಶ್ರೀರಾಮಚಂದ್ರ ಯಾರು ಅಂತ ಅವಳು ವರ್ಣನೆಯನ್ನು ಮಾಡ್ತಾಳೆ. ಇದು ಒಂದು ಭಾಗ. ಈಗ ಮತ್ತೆ ವಾಲ್ಮೀಕಿಗಳು ನಮ್ಮನ್ನು ರಾಮನ ರಥದ ಜೊತೆ ಕರ್ಕೊಂಬರ್ತಾರೆ. ರಥ ಹೋಯ್ತಲ್ಲ, ಈಗ ಬಿಟ್ಟು ಒಂದಷ್ಟು ದೂರ ಹೋದ ಮೇಲೆ ಈ ಪುರುಷ ವರ್ಗ ಯಾವುದಿತ್ತೋ ಅಯೋಧ್ಯೆಯಲ್ಲಿ, ಅವರು ರಾಮನ ಹಿಂದೆನೇ ಹೋಗ್ತಾ ಇದ್ದಾರೆ. ಅವ್ರು ಯಾರೂ ಇಲ್ಲ, ಮಹಿಳೆಯರು ಮನೆಗೆ ಹೋದರು. ಪುರುಷರು ಅವರೆಲ್ಲರೂ ಕೂಡ ಶ್ರೀರಾಮಚಂದ್ರನ ಜೊತೆಗೆ ಹಾಗೆಯೇ ಹೋಗ್ತಾ ಇದ್ದಾರೆ. ಅದರಲ್ಲಿ ಬರೀತಾರೆ, ವಯೋವೃದ್ಧರೆಲ್ಲ ತುಂಬ ಜನ ಇದ್ದರಂತೆ. ಅಂದರೆ ವಯಸ್ಸಾದವರು, ವಯೋವೃದ್ಧರು ಅವ್ರು ತುಂಬ ಜನ ಇದ್ದರು. ಅವ್ರಿಗೆ ಬೇಗ ನಡೆಯೋಕ್ಕಾಗತ್ತಾ? ನಡಿಲಿಕ್ಕಾಗಲ್ಲ. ಎಲ್ಲ ಕೆಲವರು ಎಕ್ಸೆಪ್ಷನಲ್ಲಿ ಇರ್ತದೆ, ಅದು ಜನರಲ್ಲಿ ಆಗೋದಿಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ರಥದ ಹಿಂದೆ ಓಡ್ಲಿಕ್ಕೆ ಆಗಲ್ಲ, ನಡ್ಕೊಂಡು ಬರ್ತಾರೆ. ಒಂದು ಮಾತಿದೆ, ಏನು ಮಾತಿದೆ ಅಂತಂದರೆ, ಅಶ್ವಗಳಿಗೆ ಅಂದರೆ ಕುದುರೆಗಳಿಗೆ ಕಿವಿ ಚುರುಕಿರ್ತಾವಂತೆ. ಅದಕ್ಕೆ ಇವರು ಕೂಗಿ ಹೇಳ್ತಾರೆ, ಓ ಅಶ್ವಗಳೇ, ನಿಮ್ಮ ಒಟ್ಟಿಗೆ ನಾವು ಓಡಿ ಬರ್ಲಿಕ್ಕೆ ಆಗೋದಿಲ್ಲ, ಅದು ನಮ್ದೊಂದು ಪ್ರಾರ್ಥನೆ ಇದೆ. ಏನು ಪ್ರಾರ್ಥನೆ? ನೀವು ಓಡ್ ಹೋಗದೆ ರಾಮನನ್ನು ಮೊದಲು ಅಯೋಧ್ಯೆಗೆ ಕರೆದುಕೊಂಡು ಬನ್ನಿ. ಇವರೆಲ್ಲ ಕೂಗದ್ದನ್ನು ನೋಡಿ ರಾಮ ಏನು ಮಾಡ್ತಾನೆ, ರಥದಿಂದ ಎಳೆದು, ರಾಮ ಲಕ್ಷ್ಮಣ ಸೀತೆ ರಥದಿಂದ ಎಳೆದು ಈ ಪ್ರಜೆಗಳ ಜೊತೆಗೆ ನಡ್ಕೊಂಡು ಕಾಡು ಕಡೆ ನಡ್ಕೊಂಡು ಹೋಗ್ತಾರೆ. ರಾಮ ರಥ ಬಿಟ್ಟುಬಿಡ್ತಾನೆ, ಸುಮಂತ್ರ ಮಾತ್ರ ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಶ್ರೀರಾಮಚಂದ್ರ ರಥದೊಂದಿಗೆ ಜೊತೆಗೆ ಹೋಗ್ತಾನೆ. ಈಗ ಇಳಿದು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇವ್ರು ಎಲ್ಲಿಗೆ ಬರ್ತಾರೆ, ಈಗ ಏನು ಮಾಡಿದ್ರು ಅಂತಂದರೆ, ಅವರೆಲ್ಲ ಮಾತಾಡ್ಕೊಳ್ತಾರೆ. ಏನು? ರಾಮ ಕೇಳ್ತಾನೆ, ಅಲ್ಲ ನೀವು ನನಗೆ ಏನು ಗೌರವ ಕೊಡ್ತಿರೋ ಅದಕ್ಕಿಂತ ಹೆಚ್ಚು ಗೌರವವನ್ನು ಭರತನಿಗೆ ಕೊಡಬೇಕು. ಭರತನಿಗೆ ಕೊಟ್ಟು ನೀವು ವಾಪಸ್ ಅಯೋಧ್ಯೆಗೆ ಹೋಗಿ, ಎಲ್ಲಿವರೆಗೂ ಅವನು ಹೇಳ್ತಾನೆ ಅಂತಂದರೆ, ಭರತ ನನಗಿಂತ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಆದರೆ ಜ್ಞಾನದಲ್ಲಿ ನನಗಿಂತ ವೃದ್ಧ, ನಾಲೆಜ್ ವೈಸ್ ಈಸ್ ಮಚ್ ಮೋರ್ ಮೆಚೂರ್ಡ್ ದ್ಯಾನ್ ವಿ ಅಂತ ರಾಮ ಸಮಾಧಾನ
ಪ್ರಸಂಗ ನೆನಪು ಮಾಡಿಕೊಂಡ್ರೆ, ಈಗ ಹನುಮಂತ ಅಶೋಕ ವನಕ್ಕೆ ಬರ್ತಾನಲ್ಲ, ಅಶೋಕ ವನಕ್ಕೆ ಬಂದಾಗ ಸೀತೆಗೆ ಈಗ ಸಮಾಧಾನ ಮಾಡಬೇಕಲ್ಲ. ಈಗ ಹನುಮಂತ ತನ್ನ ಇಂಟ್ರಡ್ಯೂಸ್ ಮಾಡ್ಕೊಳ್ತಾನೆ, ಎಲ್ಲ ಉಂಗುರ ಎಲ್ಲ ಕೊಟ್ಟು ಇಂಟ್ರಡಕ್ಷನ್ ಆಗಿ ಇವನು ಹನುಮಂತ ರಾಮನಿಗೆ ಸೇರ್ತವನು ಅಂತೆಲ್ಲ ಆಕೆಗೆ ನಂಬಿಕೆ ಬಂದ ಮೇಲೆ ಅವಳು ಅವಳಿಗೆ ಇನ್ನೂ ಇದು ವಾಲಿ ಎಲ್ಲ ಸಿಕ್ಕಿತ್ತು, ಅವ್ರಿಗೆಲ್ಲ ಗೊತ್ತಿಲ್ಲಲ್ಲ ಅವಳಿಗೆ ಇನ್ನೂ. ಅದಕ್ಕೆ ಕೇಳ್ತಾಳೆ, ಅಪ್ಪ ರಾಮ ಸೈನ್ಯವನ್ನು ಕರ್ಕೊಂಡ್ಬರ್ತಿದ್ದಾನೆ, ಹೆಂಗೆ, ವಾಟ್ ಈಸ್ ಯುವರ್ ಆರ್ಮರಿ ಎಲ್ಲ ಹೇಗಿದೆ, ಹೆಂಗೆ ಶಕ್ತಿ ಹೆಂಗಿದೆ ಅಂತೆಲ್ಲ ನಮಗೆ ಡೇಟಾ ಬೇಕಲ್ಲ. ಈಗ ಹೇಗೆ ನಿಮ್ಮದು ಇದು ಆರ್ಮರಿ ಅಂತ. ಅದಕ್ಕೆ ಹನುಮಂತ ಹೇಳ್ತಾನೆ, ನನ್ನನ್ನು ನೋಡಿದೆಯಲ್ಲ, ಲೋಯೆಸ್ಟ್ ಅವಂಗ ವೆಲ್ ನೀ ಏನು ಅಂತಂದರೆ ನಾನೇ ಮಿನಿಮಮ್, ನನಗಿಂತ ಕೆಳಗೆ ಯಾರು ಇಲ್ಲ ಅಂತ ಶಕ್ತಿಯಲ್ಲಿ. ಹನುಮಂತ ಹೇಳ್ತಾನೆ, ನನಗಿಂತ ಕೆಳಗೆ ಯಾರು, ಇನ್ನೆಲ್ಲ ಮೇಲ್ಗಡೆ, ಅಂದರೆ ಈಗ ಭಾವಿಸ್ ರಾಮನ ಸೈನ್ಯ ಯಾಕೆ ಅಂತ ತನ್ನನ್ನು ಕೆಳಗಡೆ ಇಟ್ಕೊಂಡು ಹೇಳ್ತಾನೆ. ಹಾಗೆ ಇಲ್ಲಿ ರಾಮ ಕೂಡ ಹೇಳ್ತಾನೆ, ನಾನು ವಯಸ್ಸಲ್ಲಿ ಮುಂದಿದ್ರು, ವಯಸ್ಸಲ್ಲಿ ಎಷ್ಟು ಸರಿ ಒಂದು ದಿವಸ ದೊಡ್ಡವನು. ರಾಮ ಎಷ್ಟು ದೊಡ್ಡವನು, ಒಂದೇ ದಿವಸ. 4 ಜನ ಒಂದು 24 ಗಂಟೆ ಹುಟ್ಟಿದ್ದಲ್ಲ, ಎಲ್ಲರೂ 4 ಜನ, ಭಾಳ ದೊಡ್ಡವನೇನಲ್ಲ. ಆದರೆ ಏನಿಯೋ ಭರತನನ್ನ ನೀವು ಭಾಳ ಅದ್ಭುತವಾಗಿ ನೋಡ್ಕೋಬೇಕು ಅಂತ ಹೇಳಿ ಈಗ ಅವ್ರಿಗೆ ಸಮಾಧಾನ ಪಡ್ತಾನೆ. ಯಾರಿಗೂ ಸಮಾಧಾನ ಇಲ್ಲ, ಎಲ್ಲ ಸೀದಾ ಬಂದರು. ಅಷ್ಟೊತ್ತಿಗೆ ಎಲ್ಲಿಗೆ ಬಂದರು, ಈ ತಮಸಾ ನದಿ ಹತ್ರ ಬರ್ತಾರೆ. ತಮಸಾ ನದಿ ಹತ್ರ ಬಂದ ಮೇಲೆ ಈಗ ಏನಾಯಿತು, ಅಷ್ಟೊತ್ತಿಗೆ ಆಗಲೇ ಸಂಜೆ ಮೊದಲನೇ ದಿವಸ, ಮೊದಲನೇ ಫಸ್ಟ್ ಡೇ ಬಂದ ಮೇಲೆ ಇನ್ನು ಕುದುರೆಗಳನ್ನೆಲ್ಲ ಬಿಚ್ಚಿ ಅದಕ್ಕೆ ಆಹಾರ ಎಲ್ಲ ಕೊಟ್ಟು ಸುಮಂತ್ರ ಬಿಟ್ಟು ಈಗ ಅವರೆಲ್ಲ ಕೂತ್ಕೊಂಡ್ಮೇಲೆ ಇವನೇನು ಮಾಡ್ತಾನೆ, ಈಗ ಶ್ರೀರಾಮಚಂದ್ರ ಕೌಸಲ್ಯ ಬಗ್ಗೆ, ದಶರಥನ ಬಗ್ಗೆ ಅವನಿಗೆ ಚಿಂತೆ ಬಂತು. ಸರಿ, ಈಗ ಏನು ಮಾಡಿದ್ರು ಇಬ್ಬರು, ಅವನು ಸುಮಂತ್ರ ಮತ್ತು ನಮ್ಮ ಲಕ್ಷ್ಮಣ ಶ್ರೀರಾಮಚಂದ್ರಿಗೆ ಎಲೆಗಳನ್ನು ಹಾಸಿ ಅವನಿಗೆ ರಾತ್ರಿ ಮಲ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟ. ಮತ್ತೆ ಏನು ಮಾಡಿದ್ರು, ಈ ಬೆಳಿಗ್ಗೆ ಶ್ರೀರಾಮಚಂದ್ರ ಬಹಳ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು, ಇವರೆಲ್ಲ ಪ್ರತಿಯೊಬ್ಬರು ಪ್ರಜೆಗಳೆಲ್ಲ ಅಲ್ಲೇ ಇದ್ದಾರಲ್ಲ, ಇಷ್ಟು ಜನ ಅವನ ಜೊತೆಗಿದ್ದಾರೆ ಕಾಡಿನಲ್ಲಿ. ಇವನು ಹೇಳ್ತಾನೆ, ಸುಮಂತನಿಗೆ ಹೇಳ್ತಾನಪ್ಪ, ಈ ಪ್ರಜೆಗಳೆಲ್ಲ ಭಾಳ ಪ್ರಾಬ್ಲಮ್ಮು, ನೀನು ಬೇಗ ಅವನೇನು ಮಾಡ್ತಾನೆ, ರಥವನ್ನು ಆ ಕಡೆ ಈ ಕಡೆ ಎಲ್ಲ ಕಡೆ ಸುತ್ತಿಸಿ, ಯಾಕಂದ್ರೆ ಯಾವ ಕಡೆ ಹೋಯ್ತು ಅಂತ ಗೊತ್ತಾಗ್ಬಾರ್ದಲ್ಲ. ಅವ್ನು ಹೇಳ್ತಾನೆ, ಎಲ್ಲ ಕಡೆ ಸುತ್ತಿಸ್ಕೊಂಡು ಕರ್ಕೊಂಬರತಾನೆ. ಬಂದ ಮೇಲೆ ಇವರೆಲ್ಲ ಪ್ರಜೆಗಳೆಲ್ಲ ಹೇಳೋ ಹೊತ್ತಿಗೆ ಶ್ರೀರಾಮಚಂದ್ರ ತಮಸಾ ನದಿಯನ್ನು ದಾಟಿ ಹೊರಟೋಗ್ಬಿಡ್ತಾನೆ. ಇವ್ರಿಗೆ ಎಚ್ಚರ ಆದಮೇಲೆ ನೋಡ್ತಾರೆ, ಶ್ರೀರಾಮಚಂದ್ರ ಇವ್ರಿಗೆ ಹೇಳದೆ ಹೊರಟೋಗ್ಬಿಟ್ಟಿದ್ದಾನೆ. ಅವಾಗ ಇವರು ಎಷ್ಟು ದುಃಖ ಆಗುತ್ತೆ ಅಂತಂದರೆ ಪ್ರಜೆಗಳಿಗೆ ಅವ್ರು ಹೇಳ್ತಾರೆ, ಅವ್ರು ಯಾವುದಕ್ಕೆ ಹೇಳ್ತಾರೆ ಅಂತಂದರೆ, ನಮ್ಮ ನಿದ್ರೆಗಳಿಗೆ ಧಿಕ್ಕಾರವಿರಲಿ. ಯಾಕೆ ನಾವು ಮಲಗಿದ್ರಿಂದ ತಾನೇ ಏನೋ ಪ್ರಾಬ್ಲಮ್ಮು, ನಾವು ಮಲಗಿದ್ರಿಂದ ತಾನೇ ಈ ಶ್ರೀರಾಮಚಂದ್ರನ ಕಳ್ಕೊಂಡಿದ್ದು. ಹಾಗಾಗಿ ಅವ್ರು ಹೇಳ್ತಾರೆ, ಮಹಾಪ್ರಸ್ಥಾನವನ್ನು ಮಾಡೋಣ ಅಂತ. ಮಹಾಪ್ರಸ್ಥಾನ ಅಂತಂದರೆ ಮುಂಚೆ ಈಗಿಲ್ಲ, ಏನು ಮಾಡೋರು ಅಂತಂದರೆ, ಈಗ ವಾನಪ್ರಸ್ಥ ಆಗಿ ವಾನಪ್ರಸ್ಥ ಅಂತಂದರೆ ಮನೆಯಲ್ಲಿ ಹಿರಿಯರು ಮಕ್ಕಳೆಲ್ಲ ಜವಾಬ್ದಾರಿ ತೊಗೊಂಡು ಮೊಮ್ಮಕ್ಕಳು ಎಲ್ಲ ಆದಮೇಲೆ ವಾನಪ್ರಸ್ಥಕ್ಕೆ ಹೋಗೋದು ಒಂದು ಪರಿಪಾಠ. ಮಹಾಪ್ರಸ್ಥಾನ ಅಂತಂದರೆ ಏನು, ಮನೆಯನ್ನೆಲ್ಲ ಇಟ್ಟು ಜವಾಬ್ದಾರಿಯನ್ನೆಲ್ಲ ಕೊಟ್ಟು ಏನು ಮಾಡ್ತಾರೆ, ಉತ್ತರದ ಕಡೆ ಕಾಶಿನೋ ಹಿಮಾಲಯಕ್ಕೂ ನಡ್ಕೊಂಡು ಹೋಗೋದು, ಮತ್ತು ವಾಪಸ್ ಬರೋದಿಲ್ಲ. ಮತ್ತೆ ಅವರು ದೇ ವಿಲ್ ನೆವರ್ ಕಮ್ ಬ್ಯಾಕ್ ಟು ದೇರ್ ಹೌಸಸ್. ಇದನ್ನು ಮಹಾಪ್ರಸ್ಥಾನ ಅಂತ ಕರೀತಾರೆ. ಈಗ ನಾವು ಎಷ್ಟೋ ಪದಪ್ರಯೋಗ ಮಾಡಲ್ಲ, ಅದಕ್ಕೆ ನಾವೇನು ಒಂದು ಪದದ್ದು ಅರ್ಥನೂ ಹೇಳ್ತಾ ಇರ್ಬೇಕಾದ್ರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಮಹಾಪ್ರಸ್ಥಾನಕ್ಕೆ ನಾವು ಹೋಗೋಣ, ಇಲ್ಲ ಅಂತಂದರೆ ಒಂದು ಪಕ್ಷ ಈಗ ವಾಪಸ್ಸು ಅಯೋಧ್ಯೆಗೆ ಹೋಗ್ಲಿಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಅದಕ್ಕೆ ಇವ್ರು ಏನು ಮಾಡ್ತಾರೆ, ಈ ಕಟ್ಟಿಗೆಯನ್ನೆಲ್ಲ ಇಟ್ಕೊಂಡು ನಾವು ನಾವೇ ಎಲ್ಲ ಬೆಂಕಿಗೆ ಆಹುತಿಯಾಗಿ ಹೋಗ್ಬಿಡ್ಬೇಕು. ಯಾಕೆ ಅಂತಂದರೆ ಇವರಿಗೆಲ್ಲ ಯೋಚನೆ, ಅವರೆಲ್ಲ ಹೆಂಡತಿಯರು ಏನು ಹೇಳಿರ್ತಾರೆ ಮನೆಯಲ್ಲಿ ಅಂತಂದರೆ, ರಾಮನ ಜೊತೆಗೆ ಬಂದರೆ ನಮ್ಮ ಮನೆಗೆ ನಿಮ್ಗೆ ಎಂಟ್ರಿ, ರಾಮ ಬರದೆ ನೀವು ಮಾತ್ರ ಬಂದರೆ ನಿಮ್ಮ ಮುಖ ನಾವು ನೋಡೋದಿಲ್ಲ. ಅದಕ್ಕೆ ಇವ್ರು ಹೇಳ್ತಾರೆ, ನಾವು ಬೆಂಕಿಗೆ ಬೀಳಬೇಕು, ಮನೆಗೆ ನಮ್ಮ ಮನೆಯವ್ರಿಗೆ ಈ ಮುಖ ಹೆಂಗೆ ತೋರಿಸೋದು, ರಾಮನಿಲ್ಲದೆ ನಾವು ಕಾಡಿನಲ್ಲಿ ಬಿಟ್ಟು ಬಂದ್ವಿ ಅಂತ ನಾವು ಹೇಳಿ ಬರೋಕ್ಕಾಗತ್ತಾ, ರಾಮನಿಗೆ ನಾವು ಕಾಡಿನಲ್ಲಿ ಬಿಟ್ಬಿಟ್ಟು ನಾನು ಬಂದೆ ಅಂತ ಹೇಳೋಕ್ಕಾಗತ್ತಾ ಅಂಥೇಳಿ ಇವ್ರಿಗೆ ಯಾರಿಗೂ ಪ್ರಜೆಗಳಿಗೆಲ್ಲ ದುಃಖ ಆಗಿ ಮತ್ತೆ ಅವರು ತಮ್ಮ ಅಯೋಧ್ಯ ಕಡೆಗೆ ಹೊರಟ. ಈಗಾಗಲೇ ಇವನೇನು ಮಾಡ್ದ, ನಮ್ಮ ಶ್ರೀರಾಮಚಂದ್ರ ಸರಿ ತಮಸಾ ನದಿಯನ್ನು ದಾಟಿ, ಆ್ಯಕ್ಚುಲಿ ಇದೆಲ್ಲ ವರ್ಣನೆ ಬರ್ತದೆ ಅವರು ಪ್ರಜೆಗಳು, ನಾನು ಅದೆಲ್ಲ ಕಟ್ ಮಾಡಿದ್ದೀನಿ, ನೀವು ನಿಧಾನಕ್ಕೆ ಓದೋದು ಅಂದರೆ ಅವರ ಪ್ರಕ್ರಿಯೆಗಳು, ಮನೆಯಲ್ಲಿ ಇದ್ದಂಥ ಅವರ ಪ್ರಕ್ರಿಯೆಗಳು, ಇದನ್ನೆಲ್ಲ ಭಾಳ ಅದ್ಭುತವಾಗಿ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ಇದೆಲ್ಲ ಆಗಿ ಸರಿ ಶ್ರೀರಾಮಚಂದ್ರ ಏನು ಮಾಡ್ದ ಅಂತಂದರೆ,
ಈಗ ಮುಂದೆ ಇನ್ನು ಬಂದು ನಗರಗಳನ್ನೆಲ್ಲ ದಾಟಿ ಕೌಸಲ್ಯ ನಗರದ ಮೂಲೆ ಭಾಗಕ್ಕೆ ಬರ್ತಾನೆ. ಇನ್ನೇನು ದಾಟಿ ಹೋಗ್ಬೇಕಾದ್ರೆ ಅವಾಗ ಶ್ರೀರಾಮಚಂದ್ರ ಅಯೋಧ್ಯ ಕಡೆಗೆ ನಮಸ್ಕಾರ ಮಾಡಿ ಅಲ್ಲಿ ಪ್ರಾರ್ಥನೆ ಮಾಡಿ ಮುಂದಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಗಂಗಾ ಕಾಣುತ್ತೆ. ಗಂಗೆ, ಅಲ್ಲಿ ಗಂಗೆ ವರ್ಣನೆ ಮಾಡ್ತಾರೆ. ನಮ್ಮ ವಾಲ್ಮೀಕಿ ಮಹರ್ಷಿಗಳು ಆಶ್ರಮಗಳಿದ್ವು, ಹಾಗಿದ್ವು, ಹೀಗಿದ್ವು ಅಂತೆಲ್ಲ. ಇಲ್ಲಿ ಯಾರು ಸಿಗ್ತಾರೆ? ಶ್ರೀರಾಮಚಂದ್ರನಿಗೆ ಗುಹ ಬಹಳ ಮಿತ್ರ. ಅವನೇ ಗುಹ ರಾಮ ಬಂದಿಯಾನೆ ಅಂತ ಹೇಳಿ ಶ್ರೀರಾಮಚಂದ್ರನಿಗೆ ಎಲ್ಲ ಸತ್ಕಾರದ ವ್ಯವಸ್ಥೆ ಮಾಡ್ತಾನೆ. ಅಂದರೆ ರಾಜ ಮರ್ಯಾದೆ ಏನು ಕೊಡಬೇಕು ಎಲ್ಲ ಮರ್ಯಾದೆಯನ್ನು ವ್ಯವಸ್ಥೆ ಮಾಡ್ತಾನೆ. ಶ್ರೀರಾಮಚಂದ್ರ ಉಪಯೋಗಿಸ್ಕೊಳ್ಬೋದಾಗಿತ್ತು ರಾಜ ಮರ್ಯಾದೆ. ಆದರೆ ಅವನೇನು ಹೇಳ್ತಾನೆ ಗೊತ್ತಲ್ಲ, ವಾಲ್ಮೀಕಿ ಮಹರ್ಷಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ. ಅಲ್ಲಿ ಏನು ಹೇಳ್ತಾನೆ ಅಂತಂದರೆ, ಶ್ರೀರಾಮಚಂದ್ರ ನೋಡು, ನಾನು ನಮ್ಮ ಅಪ್ಪನಿಗೆ ಮಾತು ಕೊಟ್ಟಿದ್ದೇನೆ, ನನ್ನ ಅಮ್ಮನಿಗೆ ಮಾತು ಕೊಟ್ಟಿದ್ದೇನೆ, ವಲ್ಕಲವನ್ನು ಧರಿಸಿಕೊಂಡು ನಾನು 14 ವರ್ಷ ಇರ್ತೇನೆ ಅಂತ. ನಿನ್ನ ಈ ಯಾವ ಸತ್ಕಾರವನ್ನು ನಾನು ಬಳಸೋಕ್ಕಾಗೋದಿಲ್ಲ. ನೀನೇನು ಮಾಡಬೇಕು, ದಯವಿಟ್ಟು ನನ್ನ ಕುದುರೆಗಳಿಗೆ ನೀರು ಮತ್ತು ಆಹಾರ ಕೊಡಿಸು. ಗುಹನ ಹತ್ರ ಅವನು ಇಸ್ಕೊಂಡಿದ್ದು ಹುಲ್ಲು ನೀರು, ಅದು ಕುದುರೆ ರಾಮನಿಗೆ. ರಾಮ ಹೇಳ್ತಾನೆ, ನಾನು ಗೆಡ್ಡೆ ಗೆಣಸು ತಿನ್ಕೊಂಡು ಕಾಡಿನಲ್ಲಿ ಏನು ಸಿಗುತ್ತೋ ಅದನ್ನು ಮಾತ್ರ ಸ್ವೀಕಾರ ಮಾಡಬೇಕು. ಇಲ್ಲೆಲ್ಲ ಭಾಳ ಕಷ್ಟ ಇದೆ ಆ್ಯಕ್ಚುಲಿ. ಇದು ಇಟ್ಸ್ ನಾಟ್ ಸೋ ಈಸಿ. ಯಾಕೆ ಹೇಳ್ತೀನಿ ನೋಡಿ, ಈಗ ನಾವೊಂದೇನೋ ನೀವು ಎಲ್ಲೋ ಒಂದು ಕಡೆ ನಮ್ಮ ಎಲ್ಲೋ ಹೋಗ್ತೀವಿ ಅಂತ ಇಟ್ಕೊಳ್ಳಿಯಪ್ಪ, ಔಟ್ಸೈಡ್ ಅವರ್ ಹೌಸು, ಔಟ್ಸೈಡ್ ಅವರ್ ಇದು ಸಿಟಿ ಎಲ್ಲೋ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ. ನಾವೇನೋ ಒಂದು ನಿಯಮ ಮಾಡ್ಕೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ನಮ್ಮ ನಿಯಮ ಎಲ್ಲಿರುತ್ತೆ? ನಮ್ಮ ಮನೆಯಲ್ಲಿ. ಈಗ ಆಯ್ತಪ್ಪ, ಇಲ್ಲಿ ಹೆಚ್ಚಿನ ಜನ ಇಲ್ಲ, ಅದು ಹೆಚ್ಚಿನ ಜನ ಇಲ್ಲ ಅಂದರೆ ಮಂತ್ರ ದೀಕ್ಷೆ ಪಡೆದವರು ಇಲ್ಲ ಅಂತ ಇಟ್ಕೊಳ್ಳಿ. ಇಲ್ಲಿ ನಾವು ಈಗ ಗುರುಗಳಿಂದ ಒಂದು ಮಂತ್ರ ಪಡಿತೀವಿ ಅಂತ ಇಟ್ಕೊಳ್ಳಿ, ಮಂತ್ರ ದೀಕ್ಷೆ ಆಗ್ತದೆ. ಅವರೊಂದು ನಿಯಮ ಹೇಳ್ತಾರೆ, ಬೆಳಗ್ಗೆ ಸಂಜೆ ಹೀಗಿರಬೇಕು, ಈ ಥರ ಮಂತ್ರ ಮಾಡಬೇಕು, ಒಂದು ನಿಯಮ ಹೇಳ್ತಾರೆ. ಯೂಶಲ್ ಆಗಿ ತುಂಬ ಜನ ಈಗ ಟ್ರಾವೆಲಿಂಗಲ್ಲಿ ಎಲ್ಲ ಇದ್ದಾಗ ವೆರಿ ರೇರ್ಲಿ ದೇ ಫಾಲೋ ದೋಸ್ ರೂಲ್ಸ್. ಅಲ್ಲ, ಆಗೋದಿಲ್ಲ ಸ್ವಾಮೀಜಿ. ಫಸ್ಟೇನು ನಾವು ನಮಗೆ ಎಕ್ಸ್ಕ್ಯೂಸ್ ಕೊಟ್ಕೊಳ್ತೇವೆ ಅಲ್ಲ. ಫಸ್ಟು ನಿಯಮ ಏನು ಅಂತಂದರೆ ನಿಯಮ ಉಲ್ಲಂಘನೆ, ಅದಕ್ಕೆ ಎಕ್ಸ್ಕ್ಯೂಸ್, ಆಮೇಲೆ ಪ್ರಾಕ್ಟೀಸ್ ಅಲ್ಲ. ನಾವು ಹೇಗೆ ಮಾಡ್ಬೋದು ಅನ್ನೋದು ನಾವು ಆಲೋಚನೆ ಮಾಡಲ್ಲ. ಫಸ್ಟ್ ನಾವು ಎಕ್ಸ್ಕ್ಯೂಸ್ ಕೊಟ್ವಿ, ಈಗ ಇದೆಲ್ಲ ಆಗೋದಿಲ್ಲಪ್ಪ, ನಿಮ್ಗೆ ಗೊತ್ತಾಗೋದಿಲ್ಲ ಇದೆಲ್ಲ. ನಿಮಗೆ ನಾವೆಲ್ಲ ಈಗ ಎಷ್ಟೆಷ್ಟೆಲ್ಲ ಪ್ರಾಬ್ಲಮ್ ಇರುತ್ತೆ, ನಿಮ್ಗೇನು ಗೊತ್ತಾಗುತ್ತೆ? ಬಹುಶಃ ಹೇಳ್ಬೇಕು, ನಿಮ್ಗಿಂತ ನಮ್ಗೆ ಜಾಸ್ತಿ ಗೊತ್ತಾಗುತ್ತೆ. ಯಾಕೆ ನಿಮ್ಮ ಜೊತೆ ನಾವು ಮಧ್ಯೆ ಇದ್ದೀವಲ್ಲ. ನಾನು ಕಾಡಿನಲ್ಲಿದ್ದು ತೊಂದರೆ ಇರ್ತಿಲ್ಲ ಅಲ್ವಾ. ನಾವು ಮಧ್ಯೆ ಹೋಗ್ತಿರ್ತೀವಲ್ಲ, ಅವಾಗ ನಮ್ಗೆ ಯಾರು ಕೇಳೋರಿಲ್ಲ. ಎಲ್ಲೋ ನಮ್ದೆಲ್ಲೋ ಇದ್ದಾಗ ನಮ್ಮ ಪಾಡಿಗೆ ನಾವು ಒಂದು ಕಡೆ ಇದ್ದರೆ ನಮ್ಮ ನಿಯಮ. ಸಮಾಜದಲ್ಲಿದ್ದು ಸನ್ಯಾಸ ಧರ್ಮ ಪರಿಪಾಲನೆ ಮಾಡಬೇಕಲ್ಲ, ಅದು ಗ್ರೇಟೆಸ್ಟ್ ಚಾಲೆಂಜ್. ಆದ್ದರಿಂದ ಇಲ್ಲಿ ನೋಡಿ, ರಾಮನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಶ್ರೀರಾಮಚಂದ್ರ ಈಗ ಗುಹನ ಆತಿಥ್ಯದಲ್ಲಿ ಇದ್ದಾನೆ. ಅವನು ಏನೇ ಆದರೂ ಯುವರಾಜ, ಆದರೂ ಕೂಡ ಅಲ್ಲಿ ಅವನು ಹೇಳ್ತಾ ಇದ್ದಾನೆ ಗುಹನಿಗೆ, ಇಲ್ಲ ನಾನು ಒಂದ್ಸಲ ಮಾತು ಕೊಟ್ಬಿಟ್ಟಿದ್ದೇನೆ ನಮ್ಮ ಅಪ್ಪನಿಗೆ, ನಾನು ಸನ್ಯಾಸಿ ಥರನೇ 14 ವರ್ಷ ಇರ್ತೇನೆ, ಅದನ್ನು ನಿನ್ನ ಯಾವ ಆತಿಥ್ಯವೂ ನಾನು ಸ್ವೀಕಾರ, ನಗರವನ್ನು ಪ್ರವೇಶ ಮಾಡೋಂಗಿಲ್ಲ. ಈ ನಿಯಮದಲ್ಲಿ ಏನು ಅಂತಂದರೆ, ವಲ್ಕಲವನ್ನು ಒರೆಸಿ ಅವನು ಈ ಆಶ್ರಮದಲ್ಲಿ ಇದ್ದಾನೆ, ಈ 14 ವರ್ಷ ವನವಾಸ ಅಂತಂದರೆ ಅವನು ಹಿ ಕೆನಾಟ್ ಎಂಟರ್ ಎನಿ ಸಿಟಿ, ಒಂದು ನಗರದ ಒಳಗಡೆ ಪ್ರವೇಶ ಇದೆ. ಅದಕ್ಕೋಸ್ಕರನೇ ಅಲ್ಲಿ ರಾವಣನ ವಧೆ ಆಗುತ್ತಲ್ಲ, ಒಂದು ಯುದ್ಧಕಾಂಡದಲ್ಲಿ ರಾವಣನ ವಧೆ ಆದಾಗಲೂ ಕೂಡ ಲಕ್ಷ್ಮಣನ ಕಳಿಸ್ತಾನೆ ಒಳಗಡೆ ಹೋಗುತ್ತೆ. ಲಕ್ಷ್ಮಣನಿಗೆ ಆ ನಿಯಮ ಇದೆ, ರಾಮನಿಗೆ ಮಾತ್ರ ಆ ನಿಯಮ. ಅದಕ್ಕೆ ಲಕ್ಷ್ಮಣ ಹೋಗಿ ವಿಭೀಷಣ ಪಟ್ಟಾಭಿಷೇಕ ಮಾಡಿ ಆಮೇಲೆ ಹೊರಗಡೆ ಬರ್ತಾನೆ. ರಾಮ ಮಾತ್ರ ಅಲ್ಲೇ ಹೊರಗಡೆ ಕಾಯ್ತಿರ್ತಾನೆ. ಯಾಕಂದರೆ ಅವನು 14 ವರ್ಷ ಇನ್ನು ಮುಗ್ದಿರೋದಿಲ್ಲ. ಅವನು ಕೊನೆಯ ಮುಗಿದ ಮೇಲೆ ಪುಷ್ಪಬೇಕು ಹಾಕೊಂಡು ಬಂದ್ಬಿಡ್ತಾನಲ್ಲ, ಅವನು ಇದು ಮಾಡಲ್ಲ. ಯಾಕೆ? ರಾಮ ಅವನು ಸತ್ಯವಾಕ್ಯ ಪರಿಪಾಲನೆ ಅಂತಂದರೆ ಎಲ್ಲಿದ್ರೂ ಅವನು ಸತ್ಯವಾಕ್ಯ ಪರಿಪಾಲನೆಯೇ ಆ ಮಟ್ಟದ ದೃಢತೆ. ಅದರಿಂದ ಅವನು ಗುಹ ಬಂದು ಹೇಳಿ ಅವನಿಗೆ ಹೇಳಿದ್ಮೇಲೂ ಕೂಡ ಅವನು ಹೇಳ್ತಾನೆ, ನಾನು ಕುದುರೆ ನೋಡ್ಕೊಳ್ಳಪ್ಪ ಸಾಕು, ನನ್ನೇನು ನೋಡ್ಕೊಳ್ಬೇಡ. ಇದು ನೀವು ಸ್ವಲ್ಪ ಆಲೋಚನೆ ಮಾಡಬೇಕು. ಈಗ ನಾವು ನಮ್ಮ ಮನೆಗಳಲ್ಲಿ ಹೇಳ್ತೀವಿ ಬೇರೆಯವ್ರಿಗೆ, ಒಂದು ಪ್ರಾಣಿಗೆ ಹೇಳ್ತಾ ಇದ್ದೀನಿ, ನನ್ನ ಪ್ರಾಣಿಗಳನ್ನು ನೋಡ್ಕೊಳ್ಳಿ, ನಮ್ಮನ್ನ ಯಾರು ನೋಡ್ಕೊಬೇಡಿ ನೀವು ಅಂತ. ಆಮೇಲೆ ಈಗ ಇದಾಗಿ ರಾಮ ಮತ್ತು ಮರದ ಕೆಳಗಡೆ ಹೋಗಿ ಮಲ್ಕೊಳಕ್ಕೆ ಹೋಗ್ತಾನೆ. ಗುಹ ಆಹಾರ ಕೇಳ್ತಾನೆ. ಅವನು ಹೇಳ್ತಾನೆ, ಇಲ್ಲಿ ಹೇಳ್ತಾರೆ ವಾಲ್ಮೀಕಿಗಳು, ಅವನು ಎಲ್ಲ ಸಂಧ್ಯಾ ಅವನ ಕೈ ಕಾಲು ಎಲ್ಲ ತೊಳ್ಕೊಂಡು ಬಂದು ಅವನು ಸಾಯಂ ಸಂಧ್ಯಾ ಮಾಡಿ ಆಮೇಲೆ ಒಂದು ಲೋಟ ನೀರು ಕುಡಿದು ಅವನು ಹೇಳ್ತಾನೆ, ಆಹಾರ ಬೇಡ ಇವತ್ತು.
ಆಹಾರದ ಸ್ವೀಕಾರ ಮಾಡೋದಿಲ್ಲ, ಮಲ್ಕೊಂಡ್ಬಿಡ್ತಾನೆ ಶ್ರೀರಾಮಚಂದ್ರ. ಈಗ ಮಾರನೇ ದಿವಸ ಇದು ಎರಡನೇ ದಿವಸ ಆಯ್ತು. ಈಗೇನು ಮಾಡ್ದ, ಸುಮಂತ್ರನಿಗೆ ಹೇಳ್ತಾ ಇದ್ದ, ಗುಹನ್ಗೆ ಹೇಳ್ದ, ನೋಡಪ್ಪ ನನಗೆ ಒಂದೇ ಒಂದು ರಿಕ್ವೆಸ್ಟ್ ಏನು ಅಂತಂದರೆ, ನನಗೆ ಈ ಗಂಗೆಯನ್ನು ದಾಟಿಸ್ಕೊಟ್ಬಿಡು, ಗಂಗೆಯನ್ನು ದಾಟಿ ನಾನು ಆ ಕಡೆ ಹೊರಟೋಗ್ತೇನೆ. ಸರಿ, ಅವನು ದೋಣಿ ಇತ್ಯಾದಿ ಎಲ್ಲ ವ್ಯವಸ್ಥೆ ಮಾಡಲಿಕ್ಕೆ ಹೋದ. ಈಗ ಸುಮಂತ್ರ ರಥ ತಂದು ನಿಲ್ಲಿಸಿದಾನಲ್ಲ, ಈಗ ಸುಮಂತ್ರನಿಗೆ ಹೇಳಬೇಕು. ಸುಮಂತ್ರನಿಗೆ ಹೇಳ್ತಾನೆ, ಯಾರು ಇವನು ಶ್ರೀರಾಮಚಂದ್ರ, ನೀನು ವಾಪಸ್ ಹೋಗಪ್ಪ, ನಮ್ಮಪ್ಪನ್ನ ದಶರಥ ಮಹಾರಾಜನ್ನ ನೀನು ಭಾಳ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಒಂದಷ್ಟು ನಿಯಮಗಳನ್ನೆಲ್ಲ ಹೇಳ್ಕೊಳ್ತಾನೆ. ಆದರೆ ಈಗ ಸುಮಂತ್ರನಿಗೆ ಹೋಗಲಿಕ್ಕೆ ಇದು ಮನಸ್ಸಿಲ್ಲ. ಅವನು ಭಾಳ ಚೆನ್ನಾಗಿ ಸುಮಂತ್ರ ಒಂದು ಮಾತು ಹೇಳ್ತಾನೆ, ಅಲ್ಲ ರಾಮಚಂದ್ರ, ನನಗೆ ಎಂಥ ಆಶ್ಚರ್ಯ ಆಗ್ತಾ ಇದೆ ಅಂತಂದರೆ, ನಿನ್ನಂಥವನು, ನೀನು ಸೀತೆ ಮತ್ತು ಲಕ್ಷ್ಮಣ ಎಂಥ ರಾಜ, ಎಂಥ ಯುವರಾಜ, ಎಂಥ ಸಾಮರ್ಥ್ಯವುಳ್ಳವನು, ಆದರೂ ನೀನು ಕಾಡಿನಲ್ಲಿದೆಯಾ ಅಂತಂದರೆ ದೈವ ಎಷ್ಟು ಗಟ್ಟಿ ಅನ್ನೋದು ನಮಗೆ ಅರ್ಥ ಆಗ್ತದೆ. ಅಲ್ಲ, ಯಾವಾಗಲೂ ಅಷ್ಟೇ ಈ ನಿಯಮಗಳಿದೆಯಲ್ಲ ಈ ಜಗತ್ತಲ್ಲಿ ಇದೆ, ಅಂದರೆ ವಿ ಆರ್ ಅಂಡರ್ ಸಮ್ ಪವರ್. ಇದನ್ನು ಉಲ್ಲಂಘನೆ ಮಾಡ್ಕೊಳ್ಳೋದು ಭಾಳ ಕಷ್ಟ. ಇನ್ ದ ಸೆನ್ಸ್, ಉಲ್ಲಂಘನೆ ಅಂತಂದರೆ ನೋಡಿ, ನಾಳೆ ಏನಾಗತ್ತೆ ಅಂತ ನಮ್ಗೆ ಗೊತ್ತಿಲ್ಲ, ಹೌದಲ್ಲ? ಅನ್ಸರ್ಟನಿಟಿ ಇದೆ, ನಾಳೆ ಏನಾಗತ್ತೆ ಗೊತ್ತಿಲ್ಲ. ಆಮೇಲೆ ನಾಳೆ ಏನಾಗತ್ತೆ ಅನ್ನೋದು ಗೊತ್ತಿಲ್ಲ, ಇನ್ನು 1 ವರ್ಷ ಆಗೋದಂತೂ ನಮಗೆ ಕಲ್ಪನೆನೇ ಇಲ್ಲ. ನೀವೇನೋ 108 ಮಾಡ್ಕೋಬೋದು. ಇಂಥ ಎಲ್ಲ ಸಂದರ್ಭದಲ್ಲಿ ನಮ್ಗೆ ಇದು ಗೊತ್ತಿದೆ, ನಾಳೆ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ ಅನ್ನೋದು ನಮ್ಗೆ ಗೊತ್ತಿದೆ. ಆಮೇಲೆ ಜೀವನ ಒಂದೇ ರೀತಿ ನಡೆಯಲ್ಲ ಅಂತ ಅಟ್ಲೀಸ್ಟ್ ಒಂದಷ್ಟು ವರ್ಷ ಅನುಭವ ಆದ್ಮೇಲೆ, ಎಲ್ಲರ ಅನುಭವ, ಮಕ್ಕಳು ಮಾತ್ರ ಹಂಗೆ ಅನ್ಸಲ್ಲ. ಒಂದು ವಯಸ್ಸಾಗಿ ಒಂದು ಜೀವನ ಒಂದು ಇಷ್ಟು ವರ್ಷ 25 ವರ್ಷ ಆದಮೇಲೆ ನಮ್ಗೆ ಗೊತ್ತಿದೆ ಜೀವನದಲ್ಲಿ ಯಾವುದು ನಮ್ಮ ಕೈಯಲ್ಲಿ ಇಲ್ಲ ಅಂತ ಅರ್ಥ ಆಗ್ತದೆ. ಆದರೂ ಏನಾದ್ರು ತೊಂದರೆ ಆದಾಗ ಎಷ್ಟು ಜನ ಒಪ್ಕೊಂಡಾರು? ಹೌ few can really accept what comes in the way? ಸಾಧ್ಯವೇ ಇಲ್ಲ. ಯಾವಾಗಲೂ ನೋಡಿ, ಪ್ರತಿಯೊಬ್ಬರು ಹೆಚ್ಚು ಕಡಿಮೆ ಪ್ರತಿಯೊಬ್ಬರು ಭಾವಿಸ್ತಾರೆ ನಮ್ಮ ರೀತಿಯೇ ಜಗತ್ತು ನಡಿಬೇಕು ಅಲ್ಲ. ಯಾರು ಭಾವಿಸಲ್ಲ ಹೇಳಿ, ನಮ್ಮ ರೀತಿ ಸಂಸಾರ ನಡಿಬೇಕು, ನಮ್ಮ ರೀತಿ ನಮ್ಮ ಮಕ್ಕಳು ನೋಡ್ಕೊಂಡು, ನಾವು ಹೇಗೋ ನಮ್ಮ ಮಕ್ಕಳು ನಮ್ಮ ರೀತಿ ಇರಬೇಕು, ಆಮೇಲೆ ನಾವು ಹೇಗೋ ನಮ್ಮಪ್ಪ ಹೀಗಿರಬೇಕು, ನಾವು ಹೇಗೋ ಅವ್ರು ಹೀಗಿರಬೇಕು, ನಾವು ಹೇಗೋ ಸಮಾಜ ಹೀಗಿರ್, ಎಲ್ಲರ ಕೇಳಿ ಪಟ್ಟಿ ಕೊಡ್ತಾರಲ್ಲ, ಹಿಂಗಿರ್ಬೇಕಾಯ್ತು, ಆಶ್ರಮ ಅಂದರೆ ಹಿಂಗಿರ್ಬೇಕು. ನೀವು ಆಶ್ರಮಕ್ಕೆ ಬಂದು ಏನು ಮಾಡ್ತೀವಿ ಅದು ಕೇಳಬೇಡಿ ಸ್ವಾಮೀಜಿ, ಆಶ್ರಮ ಅಂದರೆ ಈ ಥರ. ಸರಿ, ನೀವು ಸ್ವಾಮಿಗಳಾಗ್ತೀರ, ಅದು ನಮ್ಗೆ ಕೇಳಬೇಡಿ, ಆಶ್ರಮ ಅಂದರೆ ಹಿಂಗೆ. ಒಂದು ಆಫೀಸು ಒಂದು ಹೀಗಿರಬೇಕು, ನೀವು ಅಲ್ಲಿ ಹೋಗಿ ನೀವೇನು ಮಾಡ್ತೀರಾ, ಇಲ್ಲ ಇದು ಹೀಗಿರ್ಬೇಕು, ಸಮಾಜ ಆಗಿರಬೇಕು. ಪ್ರತಿಯೊಬ್ಬರಿಗೂ ಕೂಡ ಏನಿರುತ್ತೆ, ದೇ ಆಲ್ವೇಸ್ ಸೀಕ್ ಸಮಥಿಂಗ್ ಐಡಿಯಲ್, ಆಲ್ವೇಸ್ ಔಟ್ಸೈಡ್ ಆಫ್ ದೆಮ್ಸೆಲ್ಸ್. ನಮ್ಮಲ್ಲಿ ನಾವು ಆದರ್ಶವನ್ನು ಯಾವತ್ತೂ ಕಾಣಿಸ್ಕೊಳ್ಳಿ, ಯಾವಾಗಲೂ ಹೊರಗಿರ್ಬೇಕು. ಯಾಕೆ ಹೇಳ್ತಾ ಇದ್ದೀನಿ, ಇಲ್ಲಿ ಇವನು ಈ ದೈವ ಇದೆಯಲ್ಲ, ಈ ದೈವದ ನಿಯಮವನ್ನು ಒಪ್ಕೋಬೇಕು ಅಂತಂದ್ರೇ ಆಂತರ್ಯದಲ್ಲಿ ಸತ್ಯವನ್ನು ಎಷ್ಟು ಮಟ್ಟಿಗೆ ಒಪ್ಪಿದ್ರೆ ಅಷ್ಟರ ಮಟ್ಟಿಗೆ ದೈವವನ್ನು ಒಪ್ಪಲಿಕ್ಕೆ ಶಕ್ತಿ ಬರ್ತದೆ. ಇಲ್ಲ ಸತ್ಯವಾದಿ ಆಗದ ತಕ್ಕ ಮಟ್ಟಿಗೆ ಅದು ಸತ್ಯವಾದಿ ಆಗದಿದ್ದರೆ ದೈವದ ನಿಯಮವನ್ನು ನಾವು ನಮ್ಮ ಜೀವನದಲ್ಲಿ ಒಪ್ಕೊಳ್ಳೋದು ಇಟ್ ಇಸ್ ಎ ವೆರಿ ಗ್ರೇಟ್ ಟಾಸ್ಕ್. ಅದಕ್ಕೆ ಇವನು ಹೇಳ್ತಾ ಇದ್ದಾನೆ, ಯಾರು ಶ್ರೀರಾಮಚಂದ್ರನಿಗೆ ಸುಮಂತ್ರ ಹೇಳ್ತಾ ಇದ್ದಾನೆ, ಅಪ್ಪ ಈ ದೈವ ಏನು ಆಶ್ಚರ್ಯ, ನೀನು ಈ ಕಾಡನ್ನು ನೀನು ನೋಡ್ತಾ ಇದ್ದೀನಲ್ಲ. ಆಮೇಲೆ ರಾಮನಿಗೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಅಲ್ಲಪ್ಪ ಈ ಬ್ರಹ್ಮಚರ್ಯ ಪರಿಪಾಲನೆ, ವೇದಾಧ್ಯಯನ, ವೇದ ರೀತಿಯಾಗಿ ಅನುಷ್ಠಾನ ಕರ್ಮಗಳು, ಆಮೇಲೆ ಸದ್ಗುಣ ಪರಿಪಾಲನೆ, ಇದೆಲ್ಲ ಮಾಡಿದರೆ ನಮಗೇನೋ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಹೋಗ್ತಾ ಇದೆ ಅಂತ. ಈಗ ನಮ್ಮಂಥವ್ರು ಬಿಡ್ರಿ, ಒಂದು ಜನರಲ್ ಕ್ಯಾಟಗರಿಲಿ ಬರೋರಿಗೆ ಇದು ಗೌರ್ಮೆಂಟ್ ಕೋಟಾ ಜನರಲ್ ಕ್ಯಾಟಗರಿಲಿ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಆಮೇಲೆ ಯಾರು ಅಪಾರ್ಥ ಮಾಡ್ಕೊಂಡು, ಸ್ವಾಮೀಜಿ ನೀವು ಜನರಲ್ ಕ್ಯಾಟಗರಿ ಹೇಳಿದ್ರಿ ಅಂತ ಅವ್ನಿಗೊಂದು ಪ್ರಶ್ನೆ ಮಾಡ್ಬಿಡಿ, ನಾನು ಜಾತಿ ಹೇಳ್ತಾ ಇಲ್ಲ. ಯಾಕೋ ಪ್ರಶ್ನೆ ಮಾಡಿದ್ರು ಹಂಗೆ, ನಾನು ಯಾರು ಲಾಸ್ಟ್ ಟೈಮ್, ನೀವು ಜಾತಿ ಯಾಕೆ ಹೇಳ್ತೀರಾ ಅಂತ. ನಾನು ಜಾತಿ ಹೇಳಿಲ್ವಲ್ಲ ಅಂದ. ಇಲ್ಲಿ ಜನರಲ್ ಆಗಿ ನಮಗೆ ನಾವೇನು ಅಂತ ಅದ್ಭುತವಾದ ಏನು ಸಾಧನೆ ಮಾಡಲಿಲ್ಲ, ಅದೊಂದಷ್ಟು ರೀತಿಯಾಗಿ ಆಗ್ತದೆ. ಆದರೆ ರಾಮ, ನಾವು ನೀವು ಅಲ್ಲ, ಶ್ರೀರಾಮ ಕಾಡಿಗೆ ಹೋದ ಅಂತಂದರೆ ಅವನು ಹೇಳ್ತಾನೆ, ಹಾಗಾದರೆ ಸದ್ಗುಣಗಳಿಗೆ ಏನು ಯಾವುದು ಪಾಲಿಸ್ಬೇಕು ಅಂತ ನನಗೇನು ನಂಬಿಕೆ ಬರ್ತಾ ಇಲ್ಲ ಅಂತ. ಈಗ ಅವನು ಏನು ಮಾಡ್ತಾನೆ, ನೋಡಪ್ಪ ನೀನು ಈಗ ಹೊರಟು ಇವನಿಗೆ ಯಾವಾಗಲೂ ತುಂಬ
ಅವನ ಅಪ್ಪನ ಚಿಂತೆ. ಅದಕ್ಕೆ ಅವನು ಹೇಳ್ತಾನೆ, ನೋಡು ನನ್ನ ಅಪ್ಪನಿಗೆ ಒಂದು ಪ್ರಾರ್ಥನೆ ಹೇಳು, 14 ವರ್ಷ ಆದಮೇಲೆ ಶ್ರೀರಾಮಚಂದ್ರ ಬರ್ತಾನೆ ಅಯೋಧ್ಯೆಗೆ, ಅಲ್ಲಿವರೆಗೂ ಸಮಾಧಾನ ಮಾಡ್ಕೊಂಡಿರು. ಆಮೇಲೆ ನೀನು ನೋಡ್ಕೋ, 14 ವರ್ಷ ನಮ್ಮ ಅಪ್ಪನ ನೀನು ಸರಿಯಾಗಿ ನೋಡ್ಕೋಬೇಕು, ಯಾಕೆಂದ್ರೆ ಯಾರೂ ಇಲ್ಲ. ಅವನು ರಾಮ ಒಂದು ಮಾತು ಹೇಳ್ತಾನೆ, ಬಹುಶಃ ನಮ್ಮ ತಂದೆ ಮತ್ತು ನನ್ನ ತಾಯಿ ಕೌಸಲ್ಯ ಎಷ್ಟು ಅಳ್ತಾರೆ ಅಂದರೆ ಅವ್ರು ಬಹುಶಃ 10 ಕುರುಡರಾಗ್ಬೋದು, ಅವ್ರ ಐಸೈಟ್ ಹೋಗ್ಬಿಡ್ಬೋದು, ಅಷ್ಟು ಮಟ್ಟಿಗೆ ಅಳ್ತಾರೆ. ನೆನ್ಪಿಟ್ಕೊಂಡು ನಾವು ಹೊರಗಡೆ ಬಂದಿದ್ದೆ. ಅದರಿಂದ ನೀನೇನು ಮಾಡಬೇಕು, ನೀನು ಈ ರೀತಿ ಆಗದಂತೆ ನಮ್ಮ ಅಪ್ಪನನ್ನು ನೋಡ್ಕೋಬೇಕು. ಆಮೇಲೆ ನೀನು ಭರತನಿಗೂ ಹೇಳು, ಏನು ಹೇಳು, ಕೈಕೇಯಿನ ಹೇಗೆ ನೋಡ್ಕೊಂಡ್ಯೋ ಹಾಗೆ ಕೌಸಲ್ಯ ಸುಮಿತ್ರನು ನೋಡ್ಕೋಬೇಕು, ರಾಮ ಹೇಳಿದ್ದಾನೆ ಅಂತ ಅವ್ನು ಬಂದಮೇಲೆ ನೀನು ಹೇಳಬೇಕು. ಇಷ್ಟನ್ನು ಸುಮಂತನಿಗೆ ಹೇಳ್ತಾನೆ. ಅದಕ್ಕೆ ಸುಮಂತ ಹೇಳ್ತಾನೆ, ಅಲ್ಲಪ್ಪ ನೀನು ನನ್ನನ್ನು ಅಯೋಧ್ಯೆಗೆ ಹೋಗು ಅಂತ ಹೇಳ್ತಾ ಇದೆಯಲ್ಲ, ಅದು ಸಾಧ್ಯನಾ? ನಾನೀಗ ಅಯೋಧ್ಯೆಗೆ ಹೋಗಿ ಅವನು ಈಗೆಲ್ಲ ಅವ್ನು ಇದು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಏನು ಈಗ ನನ್ನ ರಥದಲ್ಲಿ, ಸುಮಂತ ಹೇಳ್ತಾನೆ, ಈ ರಥದಲ್ಲಿ ನಿನ್ನನ್ನು ಕರ್ಕೊಂಬಂದು ಕಾಡಿಗೆ ಬಿಟ್ಟೆ. ಜನ ಎಲ್ಲ ಏನು ನೋಡಿದ್ದಾರೆ, ಈ ರಥದಲ್ಲಿ ರಾಮ ಲಕ್ಷ್ಮಣ ಸೀತೆ ಹೋದದ್ದು ನೋಡಿದ್ದಾರೆ. ಈಗ ಇದೇ ರಥ ಖಾಲಿಯಾಗಿ ಬರೀ ಸುಮಂತ್ರ ಕೂತಿದ್ದು ಮಾತ್ರ ಖಾಲಿ ರಥ ನೋಡಿದ್ರೆ ಈಗೇನು ದುಃಖ ಇದೆಯಲ್ಲ ಅದು 100 ಪಟ್ಟು ದುಃಖ ಆಗ್ತದೆ. ಅದು ಹೇಗೆ, ಅದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ. ಬಹುಶಃ ಯುದ್ಧಕ್ಕೆ ಒಂದು ರಥ ಹೋಯ್ತು, ರಾಜ ಯುದ್ಧದಲ್ಲಿ ಹೋಗಿದ್ದ, ಬರೀ ಸಾರಥಿ ಮಾತ್ರ ಬಂದಾನೋ ತತ್ವ ಅಂತ ಅರ್ಥ ಅಲ್ಲ. ಅಂದರೆ ಈ ಖಾಲಿ ರಥ ನೋಡಿ ಜನ ಹೇಳ್ತಾರೆ, ಸುಮಂತ್ರ ಯಾಕೆ ಖಾಲಿ ರಥ ತಂದೆ ಅಂತ ಹೇಳ್ತಾರೆ. ಅದರಿಂದ ನಾನು ಖಂಡಿತ ಹಿಂದಿರುಗೋದಿಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ರಾಮನಿಗೆ, ಅಲ್ಲ ಕಣೋ, ಈಗ ಜನ ಎಲ್ಲ ಕೇಳ್ತಾರೆ ರಾಮ ಎಲ್ಲಿ ಅಂತ. ಈಗ ಆಡು ಭಾಷೆಯಲ್ಲಿ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತಾನೆ ಸುಮಂತ್ರ, ಏನು ಅವ್ರ ಮಾವನ ಮನೆಗೆ ಬಿಟ್ಟು ಬಂದೆ ಅಂತ ಹೇಳಲ್ಲ ನಾನು ಅಂತ ಕೇಳ್ತಾನೆ. ಕಾಡಿಗೆ ಬಿಟ್ಟು ಬಂದೆ ಅಂದರೆ ನನ್ನ ಮಾವನ ಮನೆಗೆ ಬಿಟ್ಟು ಬಂದೆ ಅಂತ ಕೌಸಲ್ಯ ಹೇಳಲ್ಲ, ಕಾಡಿಗೆ ಬಿಟ್ಬಿಟ್ಟು. ಅದರಿಂದ ನಾನು ಈ ರೀತಿ ಯಾವುದು ಉತ್ತರ ಕೊಡೋಕ್ಕಾಗೋದಾ? ನಮ್ಮಲ್ಲಿ ಒಂದು ಮಾತಿದೆಯಲ್ಲ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯವನ್ನು ಹೇಳು, ಪ್ರಿಯವಾದದ್ದನ್ನು ಹೇಳು, ಅಪ್ರಿಯವಾದ ಸತ್ಯವನ್ನು ಹೇಳಬೇಡ. ಸತ್ಯವಾಗಿರ್ಬೋದು, ಅದು ಅಪ್ರಿಯವಾಗಿದ್ದರೆ ಹೇಳಕ್ಕೆ ಹೋಗ್ಬೇಡ. ನೋಡು, ಅದಕ್ಕೆ ಅವನು ಹೇಳ್ತಾನೆ, ಇದು ಅಪ್ರಿಯವಾದ ಸತ್ಯ, ನಾನು ಕಾಡಲ್ಲಿ ಬಿಟ್ಟು ಬಂದಿದ್ದೇನೆ ಅಂತ, ಅದಕ್ಕೆ ನಾನು ಅಪ್ರಿಯವಾದ ಸತ್ಯ ಹೇಳಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವನು ಹೇಳ್ತಾನೆ, ನೋಡಪ್ಪ ನಾನು ಖಂಡಿತ ಹೋಗೋದಿಲ್ಲ. ಅವನು ಇನ್ನು ಹೇಳ್ತಾನೆ, ನೋಡು ಈ ಅಶ್ವಗಳು ಕೂಡ ನೀನಿದ್ದರಿಂದ ನನ್ನ ಮಾತು ಕೇಳಿದೆ. ಈಗ ನೀನಿಲ್ಲ ಅಂದರೆ ಈ ಅಶ್ವಗಳು ಅಯೋಧ್ಯೆ ಕಡೆ ಹೋಗೋದೇ ಇಲ್ಲ. ನಾನೇನು ಮಾಡ್ತೀನಿ, ನಿನ್ನ ಜೊತೆ ಇರ್ತೀನಿ. ನನ್ನ ಬಿಟ್ಟು ನೀನು ಆ ಕಡೆ ಹೋದರೆ ಮತ್ತೆ ಇವನು ಅದೇ ಕತೆ ಹೇಳ್ತಾನೆ. ಇಲ್ಲೊಂದು ಕಾಟಲ್ಲಿ ಕಟ್ಟಿಗೆಗೇನು ಕಡಿಮೆ ಇದೆಯಪ್ಪ, ಬೇಕಾದಷ್ಟು ಕಟ್ಟಿಗೆ ಇದೆ, ಒಂದಷ್ಟು ಕಟ್ಟಿಗೆಗಳನ್ನೆಲ್ಲ ಸೇರಿಸ್ತೇನೆ, ಕಟ್ಟಿಗೆಗಳನ್ನೆಲ್ಲ ಸೇರಿಸ್ತೀನಿ, ಬೆಂಕಿ ಹಚ್ತೀನಿ, ಇಲ್ಲೇ ಧುಮುಕ್ತೇನೆ. ಆವಾಗ ರಾಮ ಹೇಳ್ತಾನೆ, ಸುಮಂತ್ರ ನೀನು ಅಯೋಧ್ಯೆಗೆ ಹೋಗಲೇಬೇಕು. ಯಾಕೆ ನೀನು ಯಾಕೆ ಅಯೋಧ್ಯೆ ಹೋಗು? ಬೇರೆಯವ್ರು ಹೋಗ್ತಾರೋ ಇಲ್ಲೋ ಗೊತ್ತಿಲ್ಲ, ಆ ಪ್ರಜೆಗಳು ಹೋಗ್ತಾ ಇದ್ರು ನಂಗೆ ಚಿಂತೆ ಇಲ್ಲ. ಅಲ್ಲ ಬಿಟ್ಟು ಹೋದಲ್ಲ, ಇವನ್ನ ತಮಸಾ ನದಿ ಹತ್ರ ಬಿಟ್ಟು ಬಂದಲ್ಲ ಅವ್ರನ್ನೆಲ್ಲ, ಅವರು ಹೋಗ್ತಾ ಇದ್ರು ನನಗೇನು ಚಿಂತೆ ಇಲ್ಲ. ಆದರೆ ನೀನು ಮಾತ್ರ ಹೋಗಲೇಬೇಕು ಅಯೋಧ್ಯೆಗೆ ಅಂತ ಕೇಳ್ತಾನೆ. ಅಯ್ಯೋ ನಾನು ಯಾಕೆ ಹೋಗಬೇಕು? ನೋಡು, ನೀನು ನನ್ನನ್ನು ಬಿಟ್ಟು ಹೋಗ್ತಿಯಲ್ಲ, ಭಾಳ ಕಾತುರದಿಂದ ಕಾಯ್ತಿರೋದು ಯಾರು? ಕೈಕೇಯಿ. ಅವಳಿಗೆ ಇನ್ನೂ ಟೆನ್ಷನ್ ಇದೆ. ನಮ್ಮ ಭಾಷೆಯಲ್ಲಿ ಇನ್ನೂ ಅವಳಿಗೆ ಒಂಥರ ಟೆನ್ಷನ್ ಇದೆ. ಏನೇ ಹೇಳಿದ್ರು ರಾಮ ರಾಮನೇ, ಏನೇ ಹೇಳಿದ್ರು ದಶರಥ ದಶರಥನೇ. ನಾವು ಇವಳು ವರ ಸಿಕ್ಕಿದೆ ಅಂಥೇಳಿ ಅವಳೊಂದು ಎಕ್ಸಿಕ್ಯೂಟ್ ಮಾಡಿದಾಳು. ಬಟ್ ಅವಳಿಗೆ ಕೊನೆಗೂ ಡೌಟ್ ಇದೆ, 14 ವರ್ಷ ಇರ್ತಾನೋ ಇದು ಅಂತ ಅವಳಿಗೊಂದು ಡೌಟ್ ಇದೆ. ಆಮೇಲೆ ಅಪ್ಪ ಮಗ ಸೇರ್ಕೊಂಡು ಇನ್ನೇನೋ ಮಾಡಿಬಿಟ್ರೆ ನಾಳೆದೇ ವಾಪಸ್ ಬರ್ಬೋದು, ನಾಡಿದ್ದೇ ಬರ್ಬೋದು, ಆಚೆ ನಾಡಿದ್ದೇ ಬರ್ಬೋದು, ಏನು ಬೇಕಾದ್ರೂ ನಿಯಮ ಆಗ್ಬೋದು. ಆದ್ದರಿಂದ ಈ ದಶರಥನ ರಾಮನ್ನ ಅಷ್ಟು ನಂಬಕ್ಕಾಗಲ್ಲ ಅಂತಲ್ಲ, ಪ್ರಜೆಗಳ ಒತ್ತಡ ಮತ್ತು ಅಯೋಧ್ಯೆ ನಗರವಾಸಿಗಳ ಒತ್ತಡ ಹೇಗಿರುತ್ತೆ ಅಂತಂದರೆ ಇಟ್ ಈಸ್ ಡಿಫಿಕಲ್ಟ್ ಟು ಅಕ್ಸೆಪ್ಟ್. ರಾಮ ಬಂದಾನ, ಅದಕ್ಕೆ ನೀನೇನು ಮಾಡು, ಮೊದಲು ಅಯೋಧ್ಯೆಗೆ ಹೋದ ತಕ್ಷಣ ಸೀದಾ ಕೌಸಲ್ಯ ಹತ್ರ ಕೈಕೇಯಿ ಹತ್ರ ಹೋಗಿ ನಿಂತ್ಕೊಬಿಡು. ಅವಾಗೇನಾಗತ್ತೆ, ನನ್ನ ಅಪ್ಪ ನನಗೆ ಹೇಳಿದ ಮಾತು ಇವು ನಡೆಸ್ತಾನೆ ಏನು ಅಂತ ಅವಳಿಗೆ ನಂಬಿಕೆ ಬಂದು ದಶರಥನ ಗೋರ್ಗೆ ಕೊಡೋದು ತಪ್ಪುತ್ತೆ. ರಾಮ ನೋಡಿ ಅವನು ಇಲ್ಲಿ ಎಲ್ಲ ಅವನು ಆಲೋಚನೆ ಮಾಡೋದಿಲ್ಲ. ಒಂದು ಆಶ್ಚರ್ಯ ರಾಮಂದು. ಆಶ್ಚರ್ಯ ಅಂದರೆ ಶಕ್ತಿ ಅಂತ, ಆಶ್ಚರ್ಯ ಅಂತಂದರೆ ಸರ್ಪ್ರೈಸ್ ಅಂತ ದೃಷ್ಟಿಲಿ ಹೇಳ್ತಿಲ್ಲ. ಸೋ ಮಚ್ ಸ್ಟ್ರೆಂತ್ ಇನ್ ದಿಸ್ ಕ್ಯಾರೆಕ್ಟರ್. ಈ ಏನೇ ಆಗಲಿ ನಮ್ಮ ಬಗ್ಗೆ ನಮ್ದು ಆಲೋಚನೆ ಬರಲ್ಲ. ಈ ಕಷ್ಟಪಡೋತ್ತಿಗೆ ಈಗ ಬೇರೆಯವ್ರು ಎಷ್ಟು ಕಷ್ಟ ಆಯಿತು ಹೌದು ನಾವೇನು ಸಮಾಧಾನ ಮಾಡಿದ್ವಿ, ಹೌದಪ್ಪ ತುಂಬ ಕಷ್ಟಪ್ಪ ಇದು, ಏನೋ ಎಲ್ಲರೂ ಹೇಳ್ತಾರೆ ಏನೇನೋ ಬೇರೆಯವ್ರೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರಂತೆ, ನಮ್ಮ ಕಷ್ಟ ಏನೂ ಇಲ್ಲ ಅಂತ ಹೇಳ್ತಾರೆ, ಏನೋ ನಮ್ಗೆ ಒಂಚೂರು ಕಷ್ಟ ಅಂತ ಹೇಳೋದು ರಾಮ ಎಲ್ಲೂ ಕಾಂಪ್ರಮೈಸ್ ವರ್ಡ್ ಹೇಳೋದೇ ಇಲ್ಲ.
ಅವನೇನು ಹೇಳ್ತಾ ಇದ್ದಾನೆ, ನನ್ನ ಅಪ್ಪನಿಗೆ ತೊಂದರೆ ಆಗದೆ ಇರಲಿ, ನಮ್ಮಪ್ಪ ಸುಳ್ಳಾಡಲಿಲ್ಲ ಅಂತ ನನ್ನ ಕೈ ಒತ್ತಬೇಕು, ಅದಕ್ಕೆ ನೀನು ಹೋಗೋದ್ರಿಂದ ನನಗೆ ಮತ್ತು ದಶರಥನಿಗೆ ಒಳ್ಳೇದಾಗ್ತದೆ. ನೀನೇನು ಮಾಡಬೇಕು, ನನಗೂ ಒಳ್ಳೇದು ಮಾಡಬೇಕು, ನಮ್ಮ ಅಪ್ಪನಿಗೂ ಒಳ್ಳೇದು ಮಾಡಬೇಕು ಅಂತಂದರೆ ಸುಮಂತ್ರ ನೀನು ಹೊರಡು ಅಂತ. ಕೊನೆಗೆ ಒಂದು ಸಮಾಧಾನ ಮಾಡಿ ಈ ಮಾತು ಹೇಳಿದ ಮೇಲೆ ಸುಮಂತ್ರನಿಗೆ ಅನ್ಸುತ್ತೆ, ಹೌದು ಮೊದಲು ಕೈಗೆ ಹೋಗಿ ನನ್ನ ಮುಖ ತೋರಿಸ್ಬೇಕು. ಆವಾಗ ರಥದಿಂದ ಇವನು ಕಾಡಿಗೆ ಬಿಟ್ಟು ಬಂದೆ ಅಂತ ಅವಳು ನಂಬಿಕೆ ಬಂದದ್ರಿಂದ ಆಮೇಲೆ ಅವನು ದಶರಥನ ಗೋಳೈಸೋದು ಅದನ್ನು ತಪ್ಪುತ್ತೆ ಅಂತೇಳಿ ಸುಮಂತ್ರ ಮತ್ತೆ ನಮಸ್ಕಾರ ಮಾಡಿ ರಥವನ್ನು ತೆಗೆದುಕೊಂಡು ಅಶ್ವಗಳನ್ನು ಕೂತ್ಕೊಂಡು ಅವನು ಅಯೋಧ್ಯೆ ಕಡೆ ಹೊರಟೋಗ್ಬಿಡ್ತಾನೆ ಸುಮಂತ್ರ. ಈಗ ಏನು ಯಾರು ನಮ್ಮ ಗುಹ ಏನು ಮಾಡ್ತಾನೆ, ದೋಣಿ ತಂದ ಗಂಗೆ ನಿಲ್ಲಿಸ್ತಾ, ಈಗ ಇವನೇನು ಮಾಡ್ತಾನೆ, ಯಾರು ಶ್ರೀರಾಮಚಂದ್ರ ಸೀತೆಗೆ ಹೇಳ್ತಾನೆ, ಲಕ್ಷ್ಮಣ ಇರ್ತಾನೆ, ಲಕ್ಷ್ಮಣನಿಗೆ ಹೇಳ್ತಾನೆ, ನೋಡಪ್ಪ ಇವಳು ಧೀರೆ ಸೀತೆಗೆ ಹೇಳ್ತಾನೆ, ಇವಳು ಧೀರೆ ಅಂದರೆ ಭಾಳ ಧೈರ್ಯಶಾಲಿ ಇವಳು, ಅದರಿಂದ ಅವಳಿಗೆ ಕೈ ಹಿಡ್ಕೊಂಡು ಹತ್ಸು ಅಂತ. ಒಂದು ಧೀರೆ ಅಂತ ಹೇಳಕ್ಕೆ ಎರಡು ಅರ್ಥ ಇದೆ. ಒಂದೇದಾಗಿ ಧೀರೆ ಅಂತ ಯಾಕೆ ಹೇಳ್ತಾನೆ ಅಂತಂದರೆ, ಇವಳು ಕಾಡಿಗೆ ಬರಬೇಕು ಅಂತ ಅಲ್ಲಿ ಹೇಳಿರ್ತಾಳಲ್ಲ, ಅವಾಗವನು ಹೇಳ್ತಾನೆ, ಏನೋ ನಮ್ಮಪ್ಪ ಹೇಳ್ತಿದ್ರಪ್ಪ, ಏನೋ ನೀನು ಪುರುಷ ದೇಹದ ಸ್ತ್ರೀಗೆ ಮದುವೆ ಮಾಡಿಕೊಟ್ರ ನಿನಗೆ, ನನ್ನ ಯಾರಿಗೆ ಕೊಟ್ಟರು, ನೀನು ನನ್ನನ್ನು ನೋಡ್ಕೊಳಕ್ಕಾಗಿಲ್ಲ, ಮತ್ತೆ ಯಾಕೆ ನನ್ನ ಕೈ ಹಿಡಿದೆ ಅಂತೆಲ್ಲ ಅವಳು ಸ್ವಲ್ಪ ಜೋರಾಗಿ ಮಾತಾಡಿರ್ತಾಳಲ್ಲ, ಅದಕ್ಕೆ ರಾಮನಿಗೆ ನೆನಪಿರ್ತದೆ, ಅದಕ್ಕೆ ಹೇಳ್ತಾಳೆ ಧೀರೆ ಅಪ್ಪ ಇವಳು, ನನಗಿಂತ ಧೈರ್ಯ ಆಗ್ತದೆ, ಅದಕ್ಕೆ ಅವಳು ಮೊದಲು ದೋಣಿ ಹತ್ಲಿ ಅಂತ. ಅವನು ಇನ್ನೊಂದು ಅರ್ಥದಲ್ಲಿ ಧೀರೆ ಅಂತ ಯಾಕೆ ಹೇಳ್ತಾಳೆ ಅಂತಂದರೆ, ಸೀತೆ ಧೈರ್ಯಶಾಲಿ, ದೋಣಿ ಮೊದಲು ಹತ್ತಿ, ಇವು ಧೈರ್ಯ ಯಾರು ಮುಂದಕ್ಕೆ ಹೋಗ್ತಾರಲ್ಲ ಅವ್ರು ಹತ್ಕೊಂಡು ಹೋಗ್ತಾರೆ. ಆಮೇಲೆ ಅದಕ್ಕೆ ಹೇಳ್ತಾಳೆ ಅವಳು ಭಾಳ ಧೈರ್ಯಶಾಲಿಯಪ್ಪ, ಯಾರು ಧೈರ್ಯ ಇರ್ತಾರೆ ಮುಂದಿರ್ತಾರಲ್ಲ ಅಂತ, ಅದಕ್ಕೆ ಅವಳು ಹತ್ತಾಳೆ ದೋಣಿ ಅಂತ. ಆಮೇಲೆ ಲಕ್ಷ್ಮಣ ಏನು ಮಾಡ್ತಾನೆ, ನಾನು ಅವತ್ತೇ ಹೇಳಿದೆ, ಲಕ್ಷ್ಮಣ ಅವನ ಕೈ ಹಿಡಿಯೋದಿಲ್ಲ, ಅವನು ಅದಕ್ಕೆ ತಾಯಿ ಸ್ಥಾನದಲ್ಲಿ ಇಟ್ಟಿರ್ತಾನೆ, ಅದರಿಂದ ಅವನೇನು ಮಾಡ್ದ, ದೋಣಿ ಹತ್ತೋದು ಹೇಗೆ ಅಂತ ಹೇಳಿ ಅದು ಕಟ್ಟಿಗೆ ಇಟ್ಬಿಟ್ಟು ಅವಳು ಹತ್ಸ್ಬಿಟ್ಟು ಇವ್ನ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಅವಳು ಹತ್ತಾಳೆ. ಆಮೇಲೆ ಲಕ್ಷ್ಮಣ ಹತ್ತಾನೆ, ಕಡೆಯಲ್ಲಿ ಶ್ರೀರಾಮಚಂದ್ರ ದೋಣಿಯನ್ನು ಹತ್ತಾನೆ. ಆಮೇಲೆ ಈಗ ಶ್ರೀರಾಮಚಂದ್ರ ಈ ದೋಣಿ ಹತ್ತಿದ ಮೇಲೆ ದೈವೀಂ ನಾವಂ ಅಂತ ಒಂದು ಸ್ತೋತ್ರ ಪಾಠ ಮಾಡಿ, ದೋಣಿ ಹೊರಡೋಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಒಂದು ಸ್ತೋತ್ರ ಪಾಠ ಮಾಡ್ತಾನೆ. ಈಗ ನಾವು ಹೊರಡೋತ್ತಿಗೆ ಜೈಕಾರ ಹೇಳಿದ್ವಾ, ಜೈ ಗುರುಮಾರ್ಗ ರಾಮಕೃಷ್ಣ ಗೆದ್ದು ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲೇ ಯಾತ್ರೆ ಹೋಗ್ಬೇಕಾರೆ ನಾವು ಹೊರಡ್ತೀವಪ್ಪ, ಎಲ್ಲ ಹೋಗ್ತೀವಿ, ಆಫೀಸ್ಗೆ ಹೊಡ್ತೀವಿ, ಗಾಡಿ ಹತ್ಕೊಂಡು ಹೋಗ್ತೀವಿ, ಇನ್ನೆಲ್ಲೋ ಬೆಂಗಳೂರಿಗೆ ಹೋಗ್ತೀವಿ, ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ನೀವು ಕೆಲಸಕ್ಕೆ ಹೋಗ್ತೀರಿ, ಅವಾಗ ಏನು ಹೇಳ್ತಾರೆ ರಾಮಕೃಷ್ಣರು, ಯಾತ್ರೆಗೆ ಹೊರಟಾಗಂತೂ ದುರ್ಗೆಗೆ ಜೈ ಕೊಡಬೇಕು. ಯಾಕೆ ದುರ್ಗೆಗೆ ಜೈ ಕೊಡಬೇಕು ಅಂದರೆ, ಶಿವ ನಮ್ಮ ಜೊತೆಗೆ ತ್ರಿಶೂಲಧಾರಿಯಾಗಿ ನಮಗೆ ಆಘಾತಗಳಾಗದೇ ಇದ್ದಂತೆ ಕಾಪಾಡ್ತಾನೆ ಅಂತ ಶ್ರೀರಾಮಕೃಷ್ಣ ಪರಮಹಂಸ ವಚನವೇದದಲ್ಲಿ ಹೇಳ್ತಾರೆ. ಹಾಗಾಗಿ ನಾವು ಒಂದು ನಿಯಮ ಏನು ಇಟ್ಕೊಂಡಿರ್ತೀವಿ, ನಾವು ಜೈಕಾರವನ್ನು ದುರ್ಗೆಗೆ ಜೈ ಕೊಟ್ಬಿಟ್ಟೆ ನಾವು ಯಾತ್ರೆಯನ್ನು ಪ್ರಾರಂಭ ಮಾಡಿದೆ. ಇಲ್ಲೇ ಆಶ್ರಮದಿಂದ ಹೊರಗೆ ಹೋಗಿದ್ದ ಮುಂಚೆ ಎಲ್ಲೇ ಹೊರಡಲಿ ಇಲ್ಲಿಂದ, ಅದು ವಾಹನದಲ್ಲಿ ಮುಖ್ಯವಾಗಿ. ಹಾಗಾಗಿ ಆ ರೀತಿಯಾಗಿ ಇವನು ಶ್ರೀರಾಮಚಂದ್ರ ಏನು ಮಾಡ್ತಾನೆ, ದೈವೀಂ ನಾವಂ ಅಂಥೇಳಿ ಅವನು ಸಣ್ಣದಾಗಿ ಒಂದು ಸ್ತೋತ್ರ ಪಾಠ ಮಾಡಿ ಆಮೇಲೆ ದೋಣಿ ಮುಂದಕ್ಕೆ ಹೋಗ್ತದೆ. ಆಮೇಲೆ ಅವನು ಲಕ್ಷ್ಮಣನ ಜೊತೆಗೆ ಗಂಗಾ ನದಿಯನ್ನು ಆರಾಧಿಸಿ ಪೂಜಿಸಿ, ಆಮೇಲೆ ಈ ಗಂಗೆ ಇದರಲ್ಲಿ ದೋಣಿಯ ಮುಂದಕ್ಕೆ ಹೋಗಿ ಮಧ್ಯಕ್ಕೆ ಬಂದಾಗ ಸೀತೆ ಏನು ಮಾಡ್ತಾಳೆ, ಸೀತೆ ಅಲ್ಲಿ ಗಂಗಾ ನದಿಯಲ್ಲಿ ಒಂದು ಸಂಕಲ್ಪವನ್ನು ಮಾಡ್ತಾಳೆ. ಭಾಗೀರಥಿ 14 ವರ್ಷ, ಇದನ್ನ ನಾನು ನೆಕ್ಸ್ಟ್ ಟೈಮ್ಗೆ ಎಕ್ಸ್ಪ್ಲೇನ್ ಇಟ್ಕೊಳ್ತೀನಿ, ಇಷ್ಟು ಇಂಟ್ರಡ್ಯೂಸ್ ಮಾಡಿ ಈ ಐಡಿಯಾ ಹೇಳಿ ನಿಲ್ಲಿಸ್ಬಿಡ್ತೀನಿ ನಾನು, ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಕಂಟಿನ್ಯೂಷನ್ ಸರಿ ಹೋಗ್ತದೆ. ಅದಕ್ಕೆ ಅವ್ರು ಏನು ಹೇಳ್ತಾರೆ, ಭಾಗೀರಥಿ 14 ವರ್ಷ ನಾವು ವನವಾಸ ಮಾಡಿ ಕ್ಷೇಮವಾಗಿ ಅಯೋಧ್ಯೆಗೆ ಬಂದರೆ ನಿನಗೆ ಇದು ಎಲ್ಲ ನಾನು ನಿನಗೆ ಅವಳು ಒಂದು ಸಂಕಲ್ಪ ಮಾಡಿ ಹರಕೆ ಹೊರತಾಳೆ. ನಮ್ಮ ಹರಕೆ ಹೊರದದ್ದು ಅಂತಿದೆಯಲ್ಲ, ನಾವು ಒಬ್ಬೊಬ್ಬರು ಕ್ಷೇತ್ರದಲ್ಲಿ ಇವ್ರಿಗೆ ಹರಕೆ ಹೊರ್ತೀನಿ, ತಿರುಪತಿ ಹೋದ್ರೆ ನಾನು ಕೂದಲು ಕೊಡ್ತೀನಿ ಅಂತೆಲ್ಲ ಹರಕೆ ಕೊಡ್ತಾರಲ್ಲ, ಅದಕ್ಕೆ ತಿಳ್ಕೊಳ್ಳಿ ಸೀತೆ ಕೂಡ ಹರಕೆ ಹೊತ್ತಿದ್ಲು. ಸೊ ಅದರಿಂದ ಹರಕೆ ಹೊರೋದು ನೆನ್ನೆ ಮೊನ್ನೆದು ಅಲ್ಲ, ಹರಕೆ ಹೊರತಕ್ಕೆ 4500 ವರ್ಷದ 1000 ವರ್ಷದ ಪರಂಪರೆ. ಎಲ್ಲ ಹರಕೆ ಹೊರಬೇಕು ನೆನ್ಪಿಟ್ಕೊಳ್ಳುತ್ತೆ, ಯಾವ್ದಾದ್ರು ಹರಕೆ ಹೊರಬೇಕು. ಇಲ್ಲಿ ಅವಳು ಏನು ಮಾಡ್ತಾಳೆ, ಗಂಗಾ ನದಿಯಲ್ಲಿ ಬಂದು ಅವಳು ಹರಕೆ ಹೇಳ್ತಾಳೆ, ಹೀಗೀಗೆಲ್ಲ ಮಾಡಿದರೆ ನಾನು ಈ ರೀತಿಯಾದ ನಿನಗೆ ಹಣ್ಣು ಹಂಪಲ ಇದನ್ನೆಲ್ಲ ನಾನು ನೈವೇದ್ಯ ಮಾಡ್ತೇನೆ. 14 ವರ್ಷ ಭಾಗೀರಥಿ, 14 ವರ್ಷ ನಾನು ಕ್ಷೇಮವಾಗಿ ನಾವು 3 ಜನರು ಅಯೋಧ್ಯೆಗೆ ಬರಬೇಕು ಅನ್ನೋದನ್ನು ನೀನು ಆಶೀರ್ವಾದ ಮಾಡುವಂತ ಅವಳು ದೋಣಿ ಮಧ್ಯಭಾಗಕ್ಕೆ ಬಂದಾಗ ಹರಕೆ ಹೊತ್ತಾಳೆ.
ಇದಾದಮೇಲೆ ಅವರು ನೆಕ್ಸ್ಟು ಭಾರದ್ವಾಜರ ಆಶ್ರಮಕ್ಕೆ ಬರ್ತಾರೆ. ಭಾರತದ ಚಿತ್ರಕೂಟವನ್ನು ತೋರಿಸ್ತಾರೆ. ಚಿತ್ರಕೂಟಕ್ಕೆ ಹೋಗೋ ದಾರಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳನ್ನು ಸಿಗ್ತಾರೆ. ವಾಲ್ಮೀಕಿ ಮಹರ್ಷಿಗಳಾದ ಮೇಲೆ ಅವನ ಚಿತ್ರಕೂಟ ಹೋಗಿ ತನ್ನ ಪರ್ಣಕುಟೀರಗಳನ್ನು ಲಕ್ಷ್ಮಣ ನಿರ್ಮಾಣ ಮಾಡಿ ಅಲ್ಲಿಂದ ಯಾತ್ರೆ ಆಗುತ್ತೆ. ಈಗ ನೆಕ್ಸ್ಟ್ ಅವನು ಏನು ಮಾಡ್ತಾನೆ, ಈಗ ಸುಮಂತ್ ವಾಲ್ಮೀಕಿ ಇದು ಇದೆ, ಅದರಲ್ಲೂ ಒಂದಷ್ಟೆಲ್ಲ ಡಿಸ್ಕ್ರಿಪ್ಷನ್ ಇದೆ. ಆಮೇಲೆ ವಾಲ್ಮೀಕಿ ಮಹರ್ಷಿಗಳು ಮತ್ತೆ ನಮ್ಮನ್ನ ಅಯೋಧ್ಯೆ ಕರ್ಕೊಂಡ್ಬರ್ತಾರೆ. ಯಾಕೆ ಭರತನ ಪರಿಚಯ ಮಾಡಿಸ್ಬೇಕಲ್ಲ, ಇನ್ನು ಭರತನ ವಿಚಾರಕ್ಕೆ ಬಂದಿಲ್ಲ, ಅವನು ಹೋಗ್ಬೇಕಲ್ಲ, ಅವನ್ನ ಕರ್ಕೊಂಬರಕ್ಕೆಲ್ಲ ಹೋಗ್ತಾರೆ. ವಸಿಷ್ಠ ಕಳಿಸ್ತಾರೆ, ಅವನು ಹೋಗಿ ಇದಕ್ಕೆ ಹೋಗಿ ಗಾಂಧಾರ ಅಲ್ಲಿಗೆ ಹೋಗಿ ಕರ್ಕೊಂಬನ್ನಿ ಅಂತ. ಸೊ ಆ ಅಂಶಗಳೆಲ್ಲ ನಮ್ಮ ಮುಂದಿನ ಶನಿವಾರಕ್ಕೆ ಬರ್ತದೆ. ಅಲ್ಲಿ ಭರತ ಕೂಡ ಏನು ಅದ್ಭುತ, ರಾಮನ ಇದಕ್ಕೆ ಅಷ್ಟೇ ಅದ್ಭುತವಾಗಿ ಇಲ್ಲಿ ವರ್ಣನೆ ಏನು ಮಾಡ್ತಾನೆ, ಅದನ್ನು ಮುಂದಿನ ಶನಿವಾರ ನಾವು ಭರತನ ವಿಚಾರ ಮುಂದಿನ ಶನಿವಾರ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.